ಈ ಮೊದಲನೇದಾದಂಥ ಸಮಾಧಿ ಪಾದದೊಳಗೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಅಸಂಪ್ರಜ್ಞಾತ ಸಮಾಧಿ ತನಕ ಹೋಗಲಿಕ್ಕೆ ಏನೇನು ಸಾಧನಗಳು ಬೇಕು, ಏನೇನು ಮಾಡಬೇಕು ಅವೆಲ್ಲವನ್ನು ತಿಳಿಸಿ ಒಂದು ಶ್ರೇಷ್ಠ ಸಾಧನ ಈಶ್ವರ ಪ್ರಣಿಧಾನ ಎಂದು ತಿಳಿಸಿದೆ. ಈಶ್ವರ ಪ್ರಣಿಧಾನ ಅಂದರೆ ಏನು ಅನ್ನೋದನ್ನು ನಿನ್ನಿನ ದಿವಸ ನೋಡ್ತೀವಿ. ಅಂದರೆ ನಾವೆಲ್ಲ ಏನೇನು ನಾವು ಒಳ್ಳೊಳ್ಳೆ ಕರ್ಮ ಮಾಡ್ತೀವಿ, ಎಂದೂ ಕೆಟ್ಟ ಕೆಲಸ ಅಂತ ಮಾಡೋಂಗಿಲ್ಲ, ಒಳ್ಳೆಯ ಕರ್ಮಾದಿಗಳು ಮಾಡ್ತೀವಿ. ಏನೇನೇನು ಮಾಡಬೇಕು ಅಂಥದ್ದನ್ನು ಹೇಳಿ ಆ ಎಲ್ಲ ಪುಣ್ಯ ಫಲವನ್ನು ಆ ಈಶ್ವರನಿಗೆ ಸಮರ್ಪಣೆ ಮಾಡೋದು. ಅದಕ್ಕೆ ಕಾಯಿಕ ವಾಚಿಕ ಮಾನಸಿಕ ಅವನ ಆಧಿ ತಥಾ ಕರ್ಮ ಅವನ ಫಲ ಅವನ ಸಮರ್ಪಣೆ ಮಾಡುವಂಥ ಗುಣ ಈ ಸ್ವರೂಪದ ಚಿಂತನೆ ಮಾಡೋದ್ರಿಂದ ಅವನ ಅನುಗ್ರಹದಿಂದ ಕೂಡಲೇ ಆ ಸಮಾಧಿ ಹತ್ತದ. ಉಳಿದದ್ದೇನು ಮಾಡಲಿಕ್ಕೂ ಅಂದರೆ ಇದನ್ನು ಹಗರ ಕೆಲಸ ಇಲ್ಲ, ಇದು ಭಾಳ ಹಗರಪ್ಪ ಅನ್ನೋದೆಲ್ಲ ಎಲ್ಲ ಆಗುತ್ತಿಲ್ಲ. ಒಳ್ಳೆ ಕರ್ಮನ ಮಾಡ್ಬೇಕ, ವಿಷಯದ ಚಿಂತನೆ ಮಾಡಬಾರ್ದ, ಅವ ಏನು ಕೊಡ್ತಾನ ಅದ್ರಾಗ ಸಂತುಷ್ಟ ಇರ್ಬೇಕ. ಹಾಂ, ಏನಂತಾರೆ ಅದಕ್ಕೆ ಯಥಾಲಾಭ ಸಂತುಷ್ಟ. ಇದ್ರಾಗ ಒಂದು ವಿಶೇಷದ ಏನು ವಿಶೇಷಪ್ಪ ಅಂದ್ರೆ ಲಾಭದ ಏನು ತಿಳ್ಕೊಯ್ಯ, ಅದರಿಂದ ಸುಖ, ಅದರಿಂದ ದುಃಖ. ಭಗವಂತ ನಿನಗೇನು ಕೊಡ್ತಾನೆ, ನಿನಗೆ ಒಳ್ಳೆಯದನ್ನು ನಾವು ತಿಳ್ಕೊಂಡೆ ಅದು ಕೊಟ್ಟ ಭಾಳ ಚಲೋ. ಯಾವ್ದು ನಮಗೆ ಒಳ್ಳೆಯದು ಅನ್ಸಂಗಿಲ್ಲ ಅಯ್ಯಪ್ಪ ಅಂತೀವಿ, ಹಂಗೆ ಅನ್ನಂಗಿಲ್ಲ. ಅದಕ್ಕೆ ರಾಮಸುಖದಾಸ್ ಮಹಾರಾಜ್ ಚಂದ ರಾಜಿ ನಾರಾಜಿ ಇಲ್ಲದೆ ಅವ ಏನು ಕೊಡ್ತಾನೆ ಸುಖ. ಕಷ್ಟವನ್ನು ಕೊಟ್ಟ ಅಂತ ತಿಳ್ಕೊ, ಕಷ್ಟವನ್ನು ಮುಂದೆ ಸುಖಕ್ಕೆ ಕೊಡ್ತಾನೆ ಭಗವಂತ. ಚಲೋ ಮಾಡಲಿಪ್ಪ, ನನ್ನ ಪಾಪ ತೊಳೆ ಈ ಭಾವನೆ ಇರಬೇಕು. ಅಯ್ಯೋ ನಾನು ಈ ಸೂರ್ಯನ ಕಡ್ಡೆ ಹತ್ತೇನೆ, ದಿನ ನಮಸ್ಕಾರ ಮಾಡ್ತೇನೆ, ನೀನು ನಮಸ್ಕಾರ ಮಾಡಿದೆ ಏನು ನೀರು ಬಾಯಿಗೆ ಹಾಕ್ಕೊಳ್ಳಂಗಿಲ್ಲ, ಹೀಗೆಲ್ಲ ಅನ್ಕೊಂತಕೊಂಡ್ರೆ ಏನಪ್ಪ ಏನು ಮಾಡ್ತಾನೆ, ಸುಖಕ್ಕೆ ಮಾಡ್ತಾನೆ. ಈ ಭಾವನೆ ಇಟ್ಕೊಂಡು ಆ ಒಳ್ಳೊಳ್ಳೆ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಭಗವಂತನ ಅರ್ಪಣೆ ಮಾಡೋದ್ರೆ ಕೈ ಹಿಂಗಿರ್ತದೆ, ಕೊಡೋದು ಕೈ ಹಿಂಗೆ ಅರ್ಪಣೆ ಮಾಡೋದು ಹಿಂಗೆ. ನೋಡಿ ಸಾಯಿಬಾಬಾ ಅವ್ರಿಗೆ ಅವ್ರೇನು ಬರೆದು ಕೊಡ್ತಿರ್ತಾರೆ, ಅವ್ರು ಇದ್ದಾಗಿನ ಮಾತು ಸಾರ್ಕ ಕುಂತಿರ್ತಾರೆ. ಅವ್ರು ತಮ್ಮದು ಏನು ಬೇಡಿಕೆ ಅದು ಬರ್ಕೊಂಡು ಇಟ್ಟಿರ್ತಾರೆ, ಹಿಂಗೆ ಹಿಡಿದಿರ್ತಾರೆ. ತಮ್ಗೆ ಯಾರು ಬೇಕೋ ತೊಗೋತಾರೋ ಎಲ್ಲರೂ ತೊಗೊಳ್ಳೋದ, ಅದು ತೊಗೊಂಡ್ರೆ ಅವ್ರ ಪುಣ್ಯ ಅಂತಾರೆ. ಹಾಗೆ ಅಂಥ ಈಶ್ವರ ಅಂತ ಯಾರಪ್ಪ ಮಾಡ್ತಾರೆ, ಇದು ಇಲ್ಲಿ ಮುಂದಿನ ಸೂತ್ರ. ಈಶ್ವರ ಅಂದರೆ ಯಾರು? ಈಶ್ವರನ ಸ್ವರೂಪದ ನಿರೂಪಣೆ ಮಾಡ್ತಾರೆ. ಯಾಕಂದ್ರೆ ಹೇಳ್ತಾ ಇದ್ದಾರೆ, ಆ ಸ್ವರೂಪದ ಕಡೆ ನಮ್ಮ ದಕ್ಷ ಹೋಗಬೇಕಾಯ್ತು. ಜೀವ ಈಶ್ವರ, ಇವ್ರು ಬೇರೆ ಅಂತೀಯೋ ಒಂದ ಅಂತೀಯೋ, ನೀ ಬ್ಯಾರೆನರ ಅನ್ ಕೂಡರ ಏಕರ ಅನ್. ಅದು ಬೇರೆ ಅಂತ ತಿಳ್ಕೊಂಡ್ರೆ ಬೇರೆ, ಕೂಡಿ ಅಂತ ತಿಳ್ಕೊಂಡ್ರೆ ಕೂಡಿ ಹೇಳ್ತಾ ಅವ್ರವ್ರ ಮಟ್ಟಕ್ಕೆ ಅವ್ರು ತಿಳ್ಕೊಂಡಿರ್ತಾರೆ. ಬೇರೆ ಅನ್ನೋರು ಯಾಕೆ ಬೇರೆ ಅಂತಾರಪ್ಪ, ಅವ ಸರ್ವಜ್ಞಪ್ಪ, ನಾವು ಅಲ್ಪಜ್ಞರು, ಅವ ಸರ್ವಶಕ್ತಿವಂತಪ್ಪ, ನಮಗೆಲ್ಲ ಶಕ್ತಿ ಐತಿ ಅಂತ ಇವ್ರು ಅಂತಾರೆ. ಹೌದಾ? ಹೀಗೆ ಅನ್ನೋ ಹೊತ್ತಿನಾಗ ಸ್ವಲ್ಪ ವಿಚಾರ ಮಾಡಿದರೆ, ಅರ್ಥಾತ್ ನಮ್ಮ ತಲೆಯಾಗಿಂದ ಬಿಟ್ಟು ಅವ್ರ ವಿಚಾರ ಕೂಡ ನಾವು ಹೋದರೆ, ಈಗ ಸಾಗರದಾಗ ಸಿಂಧು ಅಂತಾರೆ, ಅದ್ರಾಗ ಒಂದು ಸ್ವಲ್ಪ ನೀರು ತೊಗೊಂಬಂದಿಪ್ಪ, ಅದಕ್ಕೇನಂತಾರೆ ಬಿಂದು ಅಂತಾರೆ. ಸ್ವಾಮಿಗಳು ಬಸ್ನಿಗೆ ಹತ್ತಿರ ಆ ಸಾಗರದಾಗ ಸ್ವಲ್ಪ ನೀರು ತೊಗೊಂಬರೋ, ಸಮುದ್ರಕ್ಕೆ ಹೋದ, ನೀರು ತೊಗೊಂಬಂದ. ಸಮುದ್ರದ ಹೇಗಿರ್ತೈತೋ ತಮ್ಮ, ಅಲ್ಲಿ ಹಡಗದ ಅಡ್ಡಾಡ್ತಾವಪ್ಪ. ಇದ್ರಾಗ ಹಡಗದ ಅಂತಂದ್ರೆ ಹಡಗಿಲ್ಲ, ಹಡಗು ಓಡಾಡಂಗಿಲ್ಲ. ಕೆಂತು ಯಾಕಲ್ಲಿ ಹಡಗು ಓಡಾಡ್ತಾವಪ್ಪ, ಅದು ವಿಶ್ಲೇಷಣೆ ಚೆಂದಾಗಿ ಕೊಟ್ಟು ನೋಡ. ಒಂದು ಸಣ್ಣ ಇದಂತ ನೀರು ತಗೋ, ಭಕ್ಷ್ಯ ಹಾಕೋ, ಭಕ್ಷ್ಯ ನೀರು ಹಾಕೊಂಡು ಒಂದು ಸಣ್ಣದ ಮಣ ತಪ್ಪಲೆ ಅತ್ತೆ ಇರ್ತೈತಿ ಅದ್ರ. ಆಮೇಲೆ ಒಂದು ಕೆರೆಯಾಗ ಹೋಗಪ್ಪ, ಅದಕ್ಕೆ ನೀ ಹಡಗ ಮಾಡಿದಪ್ಪ, ಇದ್ರದ್ದು ಹಾಳಿ ತೇರ್ತೈತೆ. ಅದು ಯಾಕೆ ಅಲ್ಲಿ ಸಣ್ಣ ತಪ್ಪಲ ತೇರ್ತು, ಇಲ್ಲೇ ಹಾಳಿ ಅದು ಹಡಗ ತೇರ್, ಅಲ್ಲೇ ದೊಡ್ಡ ಹಡಗ ತೇರ್. ಕಾರಣ ಏನಪ್ಪ, ನೀರು ಅದ, ನೀರು ಅದ ಇದ್ರೂ ಸಹಿತ ಅದರ ಸ್ಥಾನ ದೊಡ್ಡದಾತು ಅಂತ ದೊಡ್ಡದಾತು ಅಷ್ಟೇ.
ಅದು ನೀರಿನೊಳಗೆ ಯಾವ ವ್ಯತ್ಯಾಸ ಅದ ನೀರು ಹೆಂಗಪ್ಪ ಒಂದು ನೀರಪ್ಪ ಆ ನೀರು ಡೋಣಿ ಮಾಡಿ ಕಾಲುವೆ ಮಾಡಿ ದುಂಡಾದ್ರೆ ದುಂಡಾಕೈತಿ ಚೌಕ್ ಮಾಡಿದ್ರೆ ಚೌಕ್ ಆಕೈತಿ ಹಿಂಗೆ ಅದು ಚೌಕ್ ಆಕೈತಿ ನೀರು ಆಗತ್ತಲ್ಲ ಅದ ನೀರು ಈ ಆಕಾರ ಹಂಗೆ ಸಣ್ಣ ಉಪಾಧಿ ಆತು ಸಣ್ಣ ತೇಲ್ತೈತಿ ದೊಡ್ಡ ಉಪಾಧಿ ಆತು ದೊಡ್ಡ ತೇಲ್ತೈತಿ ಅದ್ರಾಗ ಏನು ವ್ಯತ್ಯಾಸ ಇಲ್ಲ ಹಂಗೆ ಈ ಜೀವ ಯಾವ್ಯಾವ ಉಪಾಧಿ ಇನ್ನೊಂದು ಇಷ್ಟಕ್ಕೆ ಬರುತ್ತೆ ಅದು ಹೆಂಗಾಗೈತಪ್ಪ ಎಷ್ಟು ಇರ್ತೈತಿ ಈಗ ಆನ್ಯಾಗ ದೊಡ್ಡದು ಇರ್ಬೇಕು ಸಣ್ಣ ಹಿಂಗೈತನ ಅದು ಆಯಾ ರೂಪ ತಗೊಂತ ಅಷ್ಟೇ ಅದು ಇರುವುದಿರೋದು ಅದೇ ಪರಮಾತ್ಮ ಅದೇ ಈಶ್ವರ ಹೆಂಗಪ್ಪ ಒಂದು ಹುಡುಗ ಒಂದು ಅಪ್ಪ ಮಾತಾಡ್ಕೊಂಡು ಕುಂತಿದ್ದಂತೆ ಯಪ್ಪ ಹಾಲು ಬಂದವ ಅನ್ನಂತ ತಾಯಿ ಕುಂತಿದ್ನಂತ ತಿಳ್ಕೊ ಒಲೆ ಮೇಲೆ ಇಡಪ್ಪ ಬರ್ತೇನೆ ನಂತರ ಬೆಂಕಿ ಹತ್ತು ಅಂತಂತ ಹೌದಾ ಬೆಂಕಿ ಹಚ್ಚಿದಪ್ಪ ನೀವು ಕಡ್ಡಿ ಕೊಡೋದು ಬೇರೆ ಹಚ್ಕೊಂಡು ಅದಾರ್ಥ ಮತ್ತೊಂದು ಕಡ್ಡಿ ಹಚ್ತಾವ ತಾಯಿ ಉರಿ ಹಚ್ಚ ನಮ್ಮ ಹುಡುಗ ಅದು ಉಕ್ಕಿ ಬರ್ತೇನಂತೆ ಓಡಿ ಬರ್ತಾಳ ಎಲ್ಲಿ ಉಪ್ಪು ಬರ್ತದ ಕಡ್ಡಿಕೇನು ಹಚ್ಚತಿ ಗೊತ್ತಾಗಲಿ ಅವಂಗೆ ಕಡ್ಡಿ ಬಿಟ್ಟು ಬಾದ್ ಹಾಕದಂತ ಹಚ್ಚದಂಗೆ ಯಪ್ಪ ಬಿಟ್ಟು ಕಡ್ಡಿ ಬಿಟ್ಟು ಹತ್ತೆ ನಾನು ಇಲ್ಲ ಅದು ಬೆಂಕಿ ಅದ ಹೋಗಲ್ಲ ಆ ತಾಯಿ ಬಂದ್ಬಿಡ್ಲೆ ಕಟ್ಟಿಗೆ ಬಾತ್ ಈಟ್ ಹತ್ತಿತಮ್ಮ ಅಂತಂದು ಬಾಳ್ ಕಟ್ಟಿತ್ತಂದ ಅದು ಅಗ್ನಿ ಕಟ್ಟಿಗೆ ಬಾಳ್ ಹಾಕಿತ್ತು ಅದಕ್ಕೆ ಅಗ್ನಿ ಸಣ್ಣ ಕೊಡಿದ್ರಿ ಅದಕ್ಕೆ ಅಗ್ನಿ ಬಡವಿ ಬೆಂಕಿ ಹತ್ತು ಹೌದು ಅದು ಯಾಕಪ್ಪ ವಿಶಾಲ ಹೆಚ್ಚಿಗೆ ಹಾಕಿದ್ರೆ ಹಂಗೆ ಈಶ್ವರ ವ್ಯಾಪಕ ಆತು ಅದಕ್ಕೆ ಅವನಲ್ಲಿ ಏನು ಬಂತು ಸರ್ವಶಕ್ತಿತ್ವ ಬಂತು ಇಲ್ಲೇ ಉಳಿದು ಅಡ್ಡಶಕ್ತಿ ಹೆಂಗೆ ಹಡಗಲ್ಲಿ ಅಡ್ಡಾಡ್ತಾವ ಅದು ಬಾಯಪ್ಪ ನೀರು ನೀರು ಅನ್ನೋದೈತಲ್ಲ H2O ಅಂತ ನೀರು ನೀರಿಗೆ ಕೆಮಿಸ್ಟ್ರಿ ಒಳಗೆ H2O ಅಂದರೆ H ಅಂದ್ರೆ ಹೈಡ್ರೋಜನ್ ಅದು 2 ಪ್ರಮಾಣ O ಅಂದ್ರೆ ಆಕ್ಸಿಜನ್ ಅದು ಒಂದು ಪ್ರಮಾಣ H2 H ಬರೀತಾರೆ ತಾಳು 2 ಬರೀತಾರೆ O ಬರೀತಾರೆ ಅದಕ್ಕೇನಿಲ್ಲ ಒಂದು H2O ಅಂದ್ರೆ ಹೈಡ್ರೋಜನ್ ಪ್ರಮಾಣ 2 ಅದನ್ನು ಉಗಿ ಮಾಡ್ತಾರೆ ನೀರು ಉಗಿ ಆದ್ರೆ ಅದು 2 ಬರ್ತೈತಿ ಇದು 1 ಬರ್ತೈತಿ ಹಂಗೆ ವಾಯು ಹಂಗೆ ಅದೇನು ಹೇಳ್ತಾರೆ ಅದು ಹಾಕೈತಿ ಅದನ್ನು ಬಿಟ್ಟು ಇದನ್ನು ತಗೋ ಅದು ವಾಯು ಸಣ್ಣ ಬೆಂಕಿ ಅಂದ್ರೆ ಲಗುನ ಕಾಯಂಗಿಲ್ಲ ಭಾಳ ನೀರು ಆಗ್ತಂದ್ರೆ ಕಟ್ಟಿಗೆ ದೊಡ್ಡದು ಹಚ್ಬೇಕಾಕತಿ ಹಂಗೆ ಬೆಂಕಿ ಅದ ಆದ್ರೆ ಸಣ್ಣ ಪ್ರಮಾಣ ಇತ್ತು ಅಂತಂದ್ರೆ ಸಣ್ಣದೈತೆ ಒಂದಿಟ್ಟ ಕಟ್ಟಿಗೆ ಆಗಿಲ್ಲ ಆಗತ್ತೆ ದೊಡ್ಡ ಪ್ರಮಾಣ ಅದು ಒಂದೇ ಕಪ್ ಹಾಲು ಇತ್ತಂದ್ರೆ ಲಗು ಒಂದು ಈಟ ಕಟ್ಟಿಗೆ ಹಂಗೆ ವ್ಯಾಪಕ ಆಗುವಂತ ಹೋದಂಗ ಅದು ಶಕ್ತಿ ಬೆಳ್ಕೊಂತ ಹೋಗ್ತದೆ ಭಾಳ ಕಟ್ಟಿಗೆ ಆಗಿ ಶಕ್ತಿ ಬೆಳೀತು ಈಟ ಕಟ್ಟಿಗೆ ಆಗಿ ಶಕ್ತಿ ಕಡಿಮೆ ಹಿಂಗೆ ಶಿವ ಜೀವ ಅನ್ನೋದೇನಾತೀಗ ಒಂದ ನೀನು ಶಿವಾಜೀವ ಬೇರೆ ಅನ್ನು ಒಂದರ ಅನ್ನು ಆ ಸಾಧನ ಮಾತ್ರ ಅದನ್ನು ಮಾಡ್ಬೇಕಲ್ಲ ಯಾವುದಕ್ಕೆ ಮುಕ್ತಿ ಸಲುವಾಗಿ ನೀ ಎರಡಂದ್ರು ಅದೇ ಮಾಡ ಆ ಗಡ್ಬಡ ಬೀಳೋದು ಎರಡು ಶಿವ ಬೇರೆ ಈಶ್ವರ ಬೇರೆನೋ ನಾ ಬೇರೆನೋ ಈ ಚಿಂತೆ ಮಾಡಬೇಡ ಲಕ್ಷ್ಯ ಆಗಲಿ ನೀ ಸಾಧನ ಮಾಡು ಅಲ್ಲಿ ಮುಟ್ತೈತಿ ಜೀವಾಶ್ವ ಒಂದ ಅಂದವನು ಆ ಮುಟ್ತಾನ ಬ್ಯಾರೆ ಅಂದವನು ಅಲ್ಲೇ ಮಾಡ್ತಾನೆ ಲಕ್ಷ್ಯ ಇಟ್ಕೋಬೇಕು ಆ ಸಾಧನೆಯನ್ನು ಮಾಡು ಆ ಸಾಧನೆ ಕಡೆ ಲಕ್ಷ್ಯ ಇರಬೇಕು ಅದು ಒಂದು ಅದು ಎರಡು ಜಗಳ ಮಾಡಕ್ಕೆ ಹೋಗ್ಬೇಡ ನೀನು ತಲೆಯಾಗಿನ ಬಿಟ್ಟು ಹಠ ಬಿಟ್ಟು ಕೆಲವರೇ ನಾ ಹೇಳಿದ್ದ ಕರೆ ನೀ ಏನು ಹೇಳ್ತಿ ಅಂತ ತಿಳ್ತಾ ಒಬ್ಬ ಬಂದಪ್ಪ ನನ್ನಂತೆ ಬಂದ ಮನುಷ್ಯಾಗ ಹುಟ್ಟ ಮೇಲೆ ಸಾಕು ಮೇಲೆ ಮತ್ತೆ ಮುಗೀತು ನೋಡ್ರಿ ಮತ್ತೆ ಬರೋದನೇ ಇಲ್ಲ ಅಂತ ಮುಗೀತು ಅದೇನು ಪಾಪ ಮತ್ತು ಹಿಂಗಾಗ ಬೇಕಾದ ಹೇಳಿ ಅಲ್ಲಿಗೆ ಬರಾಕತ್ತಾನ ಮನುಷ್ಯ ಒಮ್ಮೆಲೆ ಹುಡ್ತಾನಂತ ಒಮ್ಮೆಲೆ ಸಾಯ್ತಾನಂತ ಮುಗೀತು ಕೆಲಸ ಮತ್ತೊಬ್ಬ ಸುಖ ದುಃಖ ಅವ್ರವ್ರು ಬರ್ತೈತಲ್ಲ ಹಂಗೆ ಬರ್ತೈತಂತ ಹಿಂದಿನ ಬರಂಗಿಲ್ಲ ಅಂತ ಏನು ಹೇಳಿ ಗೊತ್ತಾಗ್ತ ನನಗೆ ಹೌದಪ್ಪ ಬಿಟ್ಟೆ ನಾವು ಏನು ಹೇಳಿದ್ರು ಒಂದು ತಲೆ ಇರುತ್ತೆ ಕುತರ್ಕ ನಾ ಹೇಳಿದ್ದ ಖರೆ ಹಂಗೆ ಇರ್ತಾರೆ ಕೆಲವು ಅವ್ರು ಉದ್ದಾಡಕ್ಕೆ ಹೋಗ್ಬೇಕು ಹಿಂಗಪ್ಪ ಹಂಗೆ ಅಂದ್ಬಿಡು ದೊಡ್ಡ ಶಣ್ಯಾರ ತಿಳ್ಕೊಂಡಿರ್ತಾರೆ ಅವರು ನೋಡೋರು ವಾಪಸ್ ಅನ್ಕೋ ಹಂಗೆ ಇರ್ತದೆ ಹಂಗೆ ಶಿವ ಜೀವ ಅದು ಶಿವನ ಸ್ವರೂಪ ಏನಪ್ಪ ಅದನ್ನು ಹೇಳ್ತಾ ಇದ್ದಾರೆ ಕ್ಲೇಶ ಕರ್ಮ ವಿಪಾಕ ಶಯೈರ್ ಪರಾಮೃಷ್ಟ ಪುರುಷ ವಿಶೇಷ ಈಶ್ವರ ಹೆಂಗಪ್ಪ ಕ್ಲೇಶ ಕರ್ಮ ವಿಪಾಕ ಆಶಯೈ ಕ್ಲೇಶ ಕರ್ಮ ಅದರ ಫಲ ಮತ್ತು ವಾಸನೆ ಅಪರಾಮೃಷ್ಟ ಅವನು ಸ್ಪರ್ಶ ಮಾಡಂಗಿಲ್ಲ ಮಾಡ್ತಾ
ಅಂದರೆ ಸಂಬಂಧ ರಹಿತ ಆಗ್ತಾ ಅಸಂಬದ್ಧ, ಇವಕ್ಕೇನು ಸಂಬಂಧ ಅಸಂಬದ್ಧ ಆಗಿ ಪುರುಷ ವಿಶೇಷ ಅನ್ಯ ಪುರುಷರಿಗಿಂತ ವಿಶೇಷ ಅಂದರೆ ವಿಭಿನ್ನ. ಸಾಮಾನ್ಯ ಜನರು ಅದ್ರಾಗ ಸುಖ ಸುಲಭ ಹೋಗ್ಬಿಡ್ತಾರೆ, ದುಃಖ ಬಂದ್ಕೂಡ ಅಯ್ಯೋ ಅಂತ. ಅದಕ್ಕೆ ಸಂಬಂಧ ಇಲ್ಲ, ಅವ್ನು ಯಾವ ಸಂಬಂಧನ ಇರಲ್ಲ. ಅದಕ್ಕೆ ಕ್ಲೇಶ ಕರ್ಮದ ಫಲ ವಾಸನೆ ಅಸಂಬದ್ಧ, ಅದು ಸಂಬಂಧ ಇಲ್ಲ. ಅನ್ಯ ಪುರುಷರಿಗಿಂತ ವಿಶೇಷ. ಅವರು ದುಃಖಕ್ಕೆ ಅಯ್ಯೋಯಪ್ಪ ಅಂತಾರೆ, ಸುಖಕ್ಕೆ ಯಾಕೆ ಹಿಂಗಾಕಲ್ಪ, ದುಃಖಕ್ಕೆ ಅಯ್ಯೋ ಯಾಕಂತಾರು ಅಂದ್ರೆ ಅದು ಸುಖ ಅಂತ ತಿಳ್ಕೊಂಡು ಹೀಗ್ತಾರೆ. ಸುಖದೊಳಗೆ ಹೀಗದಿ ಅಂದರೆ ದುಃಖ ಅಯ್ಯೋ ಅಂತೀನಿ ಇಷ್ಟ. ಬಿಡೋದು ಹಂಗೆ ಸುಖ ಬಂದ ಹಂಚಲ್ಲ, ಸುಖ ಬಂತ ಕೊಟ್ಟೆಲ್ಲ ಕೊಟ್ಬಿಡು, ಮಾನೆ ಬೆಳೆದ್ರು ಕೊಟ್ಬಿಡು, ಎಲ್ಲ ಹೋಗಿ ನಡಿ. ಈ ಸಲ ಬೆಳೆದ್ರೆ ಇಲ್ಲಿ ಬಿಡು. ಅಯ್ಯೋ ಮಾಯಣ್ಣ ತಿನ್ನಲಿಲ್ಲ ಈ ವರ್ಷ, ತಿನ್ನಲಿಲ್ಲ ಇಲ್ಲ ತಿನ್ನ, ಯಾರನ್ನ ಕೊಟ್ಟರು ತಿನ್ನು, ಬೇಡ ಬಂದಿಲ್ಲ. ಹಂಗೆ ಸುಖ ಬಂದು ಅಗದಿ ಹೀಗದಿ ಅದರ ದುಃಖ ಒಂದು ಬರ್ತದೆ. ಸುಖ ಬರೋದು ಬಿಡು, ಬರ್ತೈತೆ, ಏನೋ ಪುಣ್ಯ ಮಾಡುತ್ತೆ ಬರ್ತೈತೆ. ಶ್ರಾಮಾಂದ್ರೆ ಮೊದಲೇ ಸಲ ಕಿರೀಟ ಪೂಜೆ ಮಾಡಿ, ಕಿರೀಟ ಪೂಜೆ ಮಾಡೋದು ಎಲ್ಲ ಭಯಂಕರ ಖುಷಿ ಆಗೋದಿಲ್ಲ. ನನಗೆ ಕಳೆದಿದ್ರೆ ಹೋಗಿದ್ದೆ, ಆಮೇಲೆ ಹಿಂದಾಡಿ ಹೇಳಿದೆ ಕಿರೀಟ ಒಜ್ಜಿದ್ದೆ, ಹಾಗಾದ್ರೆ ಕಿರೀಟ ಒಜ್ಜಿದ್ದಿಲ್ಲ. ಮತ್ತೆ ಹೇಳ್ಬೇಕಿಲ್ಲಿ ವಜ್ಜು ಹಾಗಾದ್ರೆ ನೋಡ್ತಿದ್ದೆ ಅಂದ್ರೆ ಅವಾಗ ಕಿರೀಟ ಅದು ತಲೆ ಇಲ್ಲ ಇಲ್ಲೋ ಮಸ್ತ್ ಬೇಕು. ಜನರು ಭಾಳ ಖುಷಿಯಾಗಪ್ಪ, ಎಲ್ಲರೂ ಮನೆ ಹಾಕತ್ತೀವಿ, ಈ ಸ್ಥಿತಿ ನೋಡೇ ಇಲ್ಲ ಅಂತೇಳಿ ಭಾಳ ಬ್ಯಾಡ ನಿಂತು ಎದಕ್ಕೆ ಮಾಡ್ತೀನಿ ಕಿರೀಟ ಅವ್ರನ್ನ ಅದ್ರ ಮೇಲೆ ಏನು ಆಸೆ ಇದೆ, ಎದಕ್ಕೆ ಬೇಡ ಅಂತಿದ್ರು. ಖುಷಿಯಾಗ ವೈರಾಗ್ಯದ ಫಲ ಇಷ್ಟ ನಮಗೆ ಕೆಲಸ ಖುಷಿ. ವೈರಾಗ್ಯದ ಫಲ ಬಂದಿರ್ತೈತಿ, ಅದೇ ಅದಕ್ಕೇನು ಆಸೆ ಹಂಗೆ ಆ ಸುಖಕ್ಕೆ ಹಿಗ್ಗಿನೂ ಇಲ್ಲ, ದುಃಖ ಬಂದ್ರೆ ಅದು ವಿಶೇಷ. ಅದಕ್ಕಲ್ಲೇ ಅನ್ಯ ಪುರುಷರಿಗಿಂತ ವಿಶೇಷಮ ಅಂತಂದ್ರೆ ಅಂಥ ಚೇತನ, ಅದಕ್ಕೆ ಅಂತಾರೆ ಈಶ್ವರ. ಇದು ವ್ಯಾಖ್ಯೆ ಬರೀತಾರವರು. ಕ್ಲಿಶ್ಯಂತೀತಿ ಕ್ಲೇಶ, ಕ್ಲೇಶದ ವ್ಯಾಖ್ಯೆ ಬರೀತಾರೆ. ಯಾವುದು ದುಃಖ ಕೊಡ್ತೇವೋ ಅದು ಕ್ಲೇಶ ಅನ್ಸೋದು. ನಮಗೆ ಯಾವುದು ದುಃಖ ಕೊಟ್ಟು ಅಯ್ಯೋ ನಾವು ಅಂತೇವೋ ಅದು ಕ್ಲೇಶ ಅಂತಾರೆ. ನಮಗೆ ದುಃಖ ಅನಿಸ್ಬೇಕಾದ್ರೆ ಅಯ್ಯೋ ಇದ್ಯಾಕಪ್ಪ ನಮಗೆ ಅಂತಂದ್ರೆ ಅದಾಗ ಅವ ಅದು ಯಾವಪ್ಪ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅನಿಲ, ಇವು 5 ಪ್ರಕಾರ, ಇವು ಕ್ಲೇಶ ಪಂಚಕ್ಲೇಶಗಳು ಅಂತ ಹೇಳ್ತಾರೆ. ಪಂಚ 5 ಯಾವು? ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ. ಹೌದಾ? ಆಮೇಲೆ ಅವಿದ್ಯಾ ಮತ್ತು ಅದು ಕಾರಣ. ಒಂದು ಅವಿದ್ಯೆ ಇದ್ರೆ ಮುಂದಿನೆಲ್ಲ ಬರ್ತಾವ. ಅಲ್ಲೇನಾದ್ರು ಭಗವದ್ಗೀತೆಗ ಧ್ಯಾಯತ್ವ ವಿಷಯ ಪುಂಸ ಸಂಗಸ್ತೆ ಸುರ ಆಗತ್ತೆ. ಒಂದು ಸುರ ಆದ ಎಲ್ಲ ಸುರ. ಗಾಡಿ ಒಂದು ಚಟ್ ಇಳ್ಕಲಿಕ್ಕೆ ಬಿತ್ತು ಅಂದರೆ ಬರ್ರ ಹಿಡ್ದು ಮತ್ತು ಓಡ್ಬಿಡ್ತದೆ. ಅದು ಹಿಡಿಯಾಕ ಕೊಡೋದಿಲ್ಲ. ಹಂಗೆ ಒಂದು ಅವಿದ್ಯೆ ಇತ್ತು, ನಾನು ಅಸ್ಮಿತ ಅದು ಬಿಕ್ಕಕ್ಕೆ ರಾಗ, ನಮ್ಗೆ ಯಾರು ಪ್ರೀತಿ ಅವ್ರ ರಾಗ ಇಲ್ಲ, ಕುರ್ ದ್ವೇಷ ಇದೇ ಬೇಕು, ಅಥವಾ ನಾನು ಜೀವಿಸ್ಕೊಂಡೇ ಇರಬೇಕು ಅನ್ನೋ ಅಪೇಕ್ಷೆ, ಅದು ಅಭಿನಿವೇಶ ಅಂತ. ನಮ್ಮಲ್ಲಿ ಒಂದು ಮದಿಗೆ ಬಂದಿತ್ತ, ಆಕಿ ಮಗ DCC ಬ್ಯಾಂಕ್ನ ಚೇರ್ಮನ್ನು, ಸಕ್ಕರೆ ಕಾರ್ಖಾನೆ ಮೆಂಬರು, ಏನೇನೋ ಮಾಡಿದ್ದಾವ, ಊರಿಗೆ ಅಧ್ಯಕ್ಷ ಹಿರಿಯ ಮನುಷ್ಯ. ಅವನ ಮಕ್ಕಳಿದ್ದು ನೋಡಿ ಇಟ್ಟಿಟ್ಟು. ಆ ಮುದುಕಂತ ಏನು ಆಸೆ ಇಲ್ರಿಪ್ಪ, ಇವ್ರಿಗೆ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಹೋಗುದು ನೋಡ್ರಿ ಇಡ್ತಾವ. ಅವಂತ ನಾ ಅದೇನು ಬಿಡ್ಬೇನಿ, ಯಾಕೆ ಚಿಂತೆ ಮಾಡ್ತಂತ, ನೀ ಅದೀಪ ನಾ ಅಕ್ಕಿ ಕಾಳು ಹಾಕ್ಬೇಕಲ್ಲ. ಇದು ನೋಡಿ, ಅದು ಬದುಕಬೇಕು, ಇರಬೇಕು ಅಭಿನಿವೇಶ ಅಂತ. ಹಂಗೆ ಅದ್ರ ಸ್ವರೂಪ ಅದ. ಇದು ತಿಳಿಸ ನೋಡಿ. ಈ ಕ್ಲೇಶ ಧರ್ಮ ಅಧರ್ಮ ಅರ್ಥ ಶುಭ ಅಶುಭ ಇದನ್ನು ಮಿಕ್ಸಿತ ಈ 3 ಪ್ರಕಾರದ ಕರ್ಮ ಉತ್ಪನ್ನ ಆಗ್ತಾವೆ. ಇದರಿಂದ ಕ್ಲೇಶ ಧರ್ಮ ಅಧರ್ಮ ಶುಭ ಅಶುಭ, ಆಮೇಲೆ ಇವು ಮಿಶ್ರಿತ, ಒಂದು ಸ್ವಲ್ಪ ಶುಭ ಒಂದು ಸ್ವಲ್ಪ ಅಶುಭ, 3 ಪ್ರಕಾರದ ಕರ್ಮ ಉತ್ಪನ್ನ ಆಗ್ತಾವೆ. ವೇದದೊಳಗೆ ವಿಧಾನ ಮಾಡಿದಂಥ ಎಲ್ಲ ಪ್ರಾಣಿಗಳ ಕಲ್ಯಾಣದ ಭಾವನೆಯಿಂದ ಮಾಡಿದಂಥ ಸಕಾಮ ಕರ್ಮ ಈ ಧರ್ಮ ಎಲ್ಲ ಅದು ಬೇಕಂತ ಕರ್ಮ ಧರ್ಮ. ಮತ್ತು ವೇದ ಬೇಡ ಅಂತ ಏನಂತಾರೆ, ಅದಕ್ಕೆ ನಿಷೇಧ. ಹಿಂಸಾತ್ಮಕ ಅವೆಲ್ಲ ಅಧರ್ಮ. ಧರ್ಮ ಈ ಕಾಮನ ಇಡು, ಅದು ಯಾರಿಗೂ ಕೆಡಕ್ಕೆ ಮಾಡೋಂಗಿಲ್ಲ. ಅದು ವೇದದೊಳಗೆ ಹೇಳ್ತಾರೆ ಹಿಂಗೆ ಮಾಡಿ. ವೇದದೊಳಗೆ ಯಾವ್ದು ಇದು ಮಾಡಬೇಡ ಅಂದರು. ಹೌದು, ಏನಂದ್ರು ಪುಣ್ಯವನ್ನೇ ಮಾಡು
ದುರಿತ ಕರ್ಮವಲ್ಲದಿರೋ ಪುಣ್ಯವನ್ನೇ ಹಾ ಅದೇ ದುರಿತ ಕರ್ಮ ಏನಂದ್ರೆ ಅವರು ವಲ್ಲದಿರೋ ಇದಕ್ಕೆ ನಿಷೇಧ ಅಂತ. ಪುಣ್ಯವನ್ನು ಮಾಡೋದು ಇದು ವಿಧಿ ಅಂತ. ವಿಧಿ ನಿಷೇಧ ಎರಡು ಹೇಳ್ಯಾರಪ್ಪ. ಯಾಕೆ ಹೇಳ್ಯಾರಪ್ಪ? ಮತ್ತು ಅದು ಹೇಳಿದ್ರು ಬ್ಯಾಡ ಅನ್ನೋದು ಹೇಳ್ತಾರೆ. ಅಂದ್ರೆ ಅದು ಬ್ಯಾಡ ಅಂದಾರಪ್ಪ, ಬಿಡ್ಬೇಕು ಅನ್ನೋದು ಆಗಲಿ ಅಂತ. ಈಗ ಅವ್ರಿಗೆ ಬ್ಯಾಡ ಅಂದಾರ ನಮಗೆ ಅಂತೀರಿ ನೀವು ಶಾಸ್ತ್ರ ಓದ್ದವ್ರು ಮತ್ತು ಅದು ಬ್ಯಾಡ ಅಂತಂದಿಲ್ಲ, ಈಗ ಹೇಳ್ತಿದ್ರು ಅವರು. ಅದು ನಿಷೇಧ. ಅದಕ್ಕೆ ಅದು ಅಧರ್ಮ ಅಂತ ಹೇಳ್ತಾರೆ. ಧರ್ಮ ಅಧರ್ಮ ನಾವು ಅದು ಕೇಳ್ತಾರೆ. ಯಾವುದು ವಿಪಚ್ಚಂತ ಇತಿ ವಿಪಾಕ ಅಲ್ಲಿ ಬರ್ತದೆ ಮೇಲೆ ಕ್ಲೇಶ ಕರ್ಮ ವಿಪಾಕ. ವಿಪಾಕ ಅಂದ್ರೆ ಯಾವುದು ಪರಿಪಕ್ವ ಆಗಿರ್ತದೆ ಅದು ವಿಪಾಕ. ತಯಾರಾಗಿಬಿಟ್ಟಿರ್ತದೆ ಪರಿಪಕ್ವ. ಬೆಣ್ಣೆ ಕಾಯಿ ತನಕ ಲೋಟ ಲೋಟ ಚೋಟ ಅಂತಿರ್ತೈತಿ. ಕಾತು ಅಂತಂದ್ರೆ ಹಾಂ, ಅನ್ನ ಕುಯ್ಯುತ್ತ ಕೊತ್ತ 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 ಅಂತಿರ್ತದೆ. ಅನ್ನ ಹಾಕಿದ್ರೆ ಹಾಂ ಹಂಗೆ. ಅರ್ಥಾತ್ ಆ ಸಕಾಮ ಕರ್ಮದ ಫಲ ಸುಖ ದುಃಖ ಜಾತಿ ಆಯುಷ್ಯ ಭೋಗ ಅದು ಸೂತ್ರ ಅಲ್ಲಿ ಮುಂದೆ ವರ್ಣನೆ ಮಾಡ್ಯಾರ. ಇದು ವಿಪಾಕ. ಅಲ್ಲಿ ಕೊನೆಗೆ ಅಲ್ಲಿ ಬಂತು ಕರ್ಮ ಮಾಡಿದ ಅದು ಕೊನೆಗೇನಪ್ಪ ಇತ್ತ ಸುಖ ನಾಲ್ಕು ಇಲ್ಲಿ ದುಃಖ ಅದು ಕೊನೆಗೆ ಅದು ವಿಪಾಕ. ಅದು ಆಶಯ. ಅದಕ್ಕೇನೋ ಅಫಲ ವಿಪಾಕ ಚಿತ್ತ ಭೂಮೌ ಸೇರತ ಇತ್ಯಾಶಯ ಆಶಯ ಅಂತಾರೆ. ಅಂದ್ರೆ ಫಲ ಗಟ್ಟಿ ಹಣ್ಣು ಪೂರ ಆಗ್ತದೆ. ಯಾವುದು ಚಿತ್ತಭೂಮಿ ಬಿದ್ದಂಥ ಅದು ಮಕ್ಕೊಂಬಿಟ್ಟು ಶಾಂತ ಆಗ್ತದೆ. ಅದು ವಾಸನಾ ಆಶಯ. ಅದು ಮಕ್ಕೋತೈತೆ, ವಾಸನೆ ಉಳ್ಕೋತೈತೆ. ಅಂದ್ರೆ ಏನಾಗ್ತದೆ ಸೂಕ್ಷ್ಮ ವಾಸನೆ ಶುರು ವಾಸನ ಅನಿಸೋದು. ಅದಕ್ಕೆ ಆ ವಾಸನೆಗೆ ಆಶಯ ಅಂತ ನೋಡಿ. ಅರ್ಥಾತ್ ಯಾವ ಕರ್ಮ ಇಲ್ಲಿ ತನಕ ಏನಾಗೈತಿ ಪಕ್ವಾಗಿಬಿಟ್ಟಿತ್ತು, ಜಾತಿ ಆಯುಷು ಭೋಗರು ಫಲ ಅದು ಕೊಡೋದಿಲ್ಲ. ಆ ಕರ್ಮ ಫಲ ವಾಸನಾರೂಪಿನ ಸಂಸ್ಕಾರ ಚಿತ್ತ ಭೂಮಿಗಳಿರ್ತಾವೆ. ವಾಸನ ಅದು ವಾಸನ ಮುಂದೆ ಏನಾಗೈತಿ ಆ ವಾಸನೆ ಪೂರ್ಣದಲ್ಲಿ ವಾಸನೆ ಇರ್ತದೆ. ಅದು ಕಾಮ ಆಗಿ ಬೇಕಂತ ಅದು ಆಶಯ ಅನಿಸ್ಕೊತೈತೆ. ಮೇಲಿಂತ ಕ್ಲೇಶ ಕರ್ಮ ಆದಿ ನಾಲ್ಕು ಮೂರು ಕಾಲಗಳು ಲೇಷ ಮಾತ್ರ ಖರೆ ಅವನ ಸಂಬಂಧ ಇಲ್ಲ. ಯಾವ ಅವನ ಸಂಬಂಧ ಇಟ್ಕೊಳ್ಳೋದನ್ನೇ ಇಲ್ಲ. ಆ ಅನ್ಯ ಪುರುಷರ ವಿಶೇಷ ವಿಭಿನ್ನ. ಉಳಿದವರು ಸಂಬಂಧ ಇಟ್ಕೋತಾರೆ. ಸುಖ ಮಕ್ಕಳು ಇರ್ತಾರೆ, ದುಃಖ ಕೊಡ್ತಾರೆ. ಅದು ಬೇಕಂತ ವಾಸನೆ ಉಳ್ಕೋತೈತೆ. ಅವಾಗೇನು ಸಂಬಂಧ ಇಲ್ಲ. ಮಾಡೋ ಕೆಲಸ ಮಾಡ್ತಾನೆ, ಹಿಂಬಾಗಿ ಉಳ್ಕೊಂಡ್ಬಿಡ್ತಾನೆ. ಅದು ಅಟ್ಯಾಚ್ಮೆಂಟ್ ಇರೋಂಗಿಲ್ಲ. ನಾವು ಅದು ಮಾಡಬಾರ್ದು ಮಾಡ್ತಾನೆ ಇಲ್ಲ, ಮಾಡಬೇಕಾದ ಮಾಡ್ತಾನೆ. ಆಮೇಲೆ ಹಾಂ ಅದು ಹಚ್ಕೊಳ್ಳಂಗಿಲ್ಲ. ಅದಕ್ಕೆ ಅದು ಸಾಮಾನ್ಯ ಏನಂತಾರೆ ಹಚ್ಕೋತಾರೆ. ಹಾಂ ನಾ ಮಾಡಿ ಹಚ್ಕೋತಾರೆ. ಇವ ಹಚ್ಕೊಳ್ಳೋ ಅದು ಬೇರೆಯವ್ರದ ಇವ ವಿಶೇಷ. ಇವ ಹಚ್ಕೊಳ್ಳೋದು. ಅದಕ್ಕೆ ಒಂದು ಎರಡು ಪಕ್ಷಿ ಹೇಳಿ ಒಂದು ತಿಂತಿತ್ತಂತ ಒಂದು ಸುಮ್ಮನೆ ಕುಂತಿತ್ತು. ಸುಮ್ಮನೆ ಕುಂತದ್ದು ಈಶ್ವರ, ತಿನ್ನೋದು ಜೀವ. ಹಂಗೆ ಇದು ಸುಮ್ಮನೆ ಯಾಕೆ ಒಳಗೆ ಆತ್ಮನ್ನೇವ ಆತ್ಮನ ತುಷ್ಟ ತನ್ನೊಳಗೆ ತಾನು ಆನಂದ ಐತದು. ಅದಕ್ಕೆ ಸುಮ್ಮನೆ ಕುಂತೈತಿ, ಏನು ತಿನ್ನಬೇಕಾಗಿಲ್ಲ. ಕ್ಲೇಶ ಕರ್ಮ ಇದು ಮೂರು ಕಾಲಗಳು ಕ್ಲೇಶ ಮಾತ್ರ ಸಂಬಂಧ ಆಯುಷ್ಯ. ಅದು ಅನ್ಯ ಪುರುಷರಿಗಿಂತ ವಿಶೇಷ ವಿಭಿನ್ನ. ಅನ್ಯ ಪುರುಷ ಏನು ಮಾಡ್ತಾರೆ ಹಚ್ಕೋತಾನೆ. ಅದು ಇವ ಅದು ದೂರ ಅದು ಈಶ್ವರ ಅನಿಶ್ವತ ನೋಡಿ. ಅದೇ ಅರ್ಥ ಈಶ್ವರ ಅರ್ಥ ಈಶನ ಶೀಲ ಇಚ್ಛಾಮಾತ್ರೇಣ ಸಕಲ ಜಗದುದ್ಧರಣ ಕ್ಷಮತಾ. ಈಶನಶೀಲ ಅರ್ಥಾತ್ ಇಚ್ಛಾ ಮಾತ್ರದಿಂದ ಸಂಪೂರ್ಣ ಜಗತ್ತಿನ ಉದ್ಧಾರ ಮಾಡಕ್ಕೆ ಸಮರ್ಥ. ಹೇಳ್ತೈತೆ ಗುದ್ದಾಡೋದಿಲ್ಲ. ಹಿಂಗೆ ಸಂಕಲ್ಪ ಮಾಡಿ ಮುಗಿದ ಕೆಲಸ. ಎದರಪ್ಪ ಸಂಕಲ್ಪ ಮಾತ್ರದಿಂದ ಅದು ಇಚ್ಛಾ ಮಾತ್ರದಿಂದ ಸಂಪೂರ್ಣ ಜಗತ್ತಿನ ಉದ್ಧಾರ ಸಮರ್ಥವ. ಯಾವಾಗ ಉದ್ಧಾರ ಮಾಡ್ತಾನಪ್ಪ? ನಮ್ಮದು ನಮ್ಮ ಉದ್ಧಾರ ಮಾಡೋಕ್ಕೆ ಸಮರ್ಥ. ಆಗ ನಮ್ಮ ಉದ್ಧಾರ ಯಾವಾಗ ಮಾಡ್ತಾನೆ? ನೀ ಏನಾಗಬೇಕು? ಸಾಧು ಪರಿತ್ರಾಣಾಯ ವಿನಾಶಾಯ ಚ ದುಷ್ಕೃತ. ನೀನು ಸಾಧು ಆದ್ರೆ ನೀನು ಉದ್ಧಾರ ಮಾಡ್ತಾನೆ. ನೀ ಅಸಾಧು ಆದ್ರೆ ಕೊಂಡು ಸಾಕು. ನಿನಗೆ ಎಲ್ಲಿ ಇಡ್ಬೇಕಲ್ಲಿ ಇಡ್ತೇನೆ. ಕೀಲಿಕೆ ನನ್ನ ಕಡೆ ಐತೆ, ನಾ ಎಲ್ಲಿ ಹೋಗ್ಬೇಕು ಹೋಯ್ತೇನೆ. ಕ್ಷಿಪಾಮ್ಯಜ ಶ್ರಮ ಶುಭ ಆಸುರಿ ಜನ್ಮನಿ ಜನ್ಮ ಹತ್ತೇನೆ. ಬೇಕಾದ್ರೆ ಜನ್ಮ ಕೊಡ್ತೇನೆ. ನ್ಯಾಯಾಧೀಶ ಫಾಸಿ ಶಿಕ್ಷರು ಅದಕ್ಕೆ ಮಜಾಸ್ತಿ ಹೇಳ್ತಿದ್ದೆ ನಾನು. ವಕೀಲಂದವರು ಈ ವಕೀಲ ಜರ್ ಅವ ನ್ಯಾಯಕ್ಕೆ ಕೊಡ್ದಪ್ಪ. ಯಾರು? ಕುಪ್ರಸಿದ್ಧ ವೀರಪ್ಪನ್. ಅವ್ನು ಗೊತ್ತಿತ್ತು ಅವನು ಬಡಿತಾರ ಮಾಡ್ತಾನೆ. ವಿಷ ತುಂಬ ಯಾವಾಗಲೂ ಇಟ್ಬಿಟ್ಟಿರ್ತಾರೆ. ಒಂದು ಗಬಕ್ ನಿಂತದೇನು ಬಂದು ವಿಷ ತುಂಬ ಬಿಡ್ತಾರೆ.
ಕಬಕ್ಕನ ತಿಂದ ಬಿಡ್ತಾನೆ. ಅದು ಉಂಗಿರ್ತೈತಲ್ಲ, ಅದು ಹಿಂಗೆ ಪಕ್ಕಡ ಇರ್ತೈತಿ, ಅದ್ರಾಗ ವಿಷ ಇರ್ತೈತಿ. ಅದು ತಿಂದ್ರೆ ಸಾಕು, ವಿಷ ನೋಡಿದ್ರು ಸಾಕು, ಸತ್ತ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ ಅವ್ರು? ಗಣ ಬೈದು ಹಂಗೆ ಮಾಡ್ತಾರೆ. ಹಂಗೆ ಅದು ಮಾಡಿ ಅವಾಗ ನ್ಯಾಯಾಧೀಶ ಸಿಕ್ಕನಪ್ಪ, ಅವ್ನು ವಿಷ ತೊಗೊಂಡಿಲ್ಲ ಅಂತ ತಿಳ್ಕೊ. ಅವನ ನ್ಯಾಯಾಧೀಶನ ಕೈ ಏನು ಅಧಿಕಾರ ಇತ್ತಪ್ಪ? ಜೀವಾವಧಿ ಶಿಕ್ಷಾ ಕೊಡ್ಬೋದು, ಗಲ್ಲ ಶಿಕ್ಷೆ. ಅಷ್ಟು ಶಿಕ್ಷಾ ಅವ್ನು ಬರೋಬ್ಬರಿ ಯಾಕೆ ತರ ಮಾಡಿದ್ದು ಹೇಳ್ತಾರೆ ನಾವು. ಅದು ಇವನ ಕೈಗೆ ನ್ಯಾಯಾಧೀಶ ಆದರೆ ಭಗವಂತ ಬಾ ಒಂದು ಜನ್ಮ ತಪ್ಪು ಮಾಡಿದ್ದೀವಿ 5 ನಿಮಿಷ ಹಿಂಗೆ ಮಾಡ ಒಂದು ಮುದುಕಿ ಜೀವ ಹೋಗ್ಬೇಕಾದ್ರೆ ಎಷ್ಟು ಹೊತ್ತು ಇರ್ತೈತಿ? 5 ನಿಮಿಷ. ಅದು 25 ವರ್ಷ ಶಿಕ್ಷಾ. 5 ನಿಮಿಷದ ಕೆಲಸಕ್ಕೆ 25 ಶಿಕ್ಷ. ಯಾಕೋ ಹಿಂಗ್ಯಾಕಂತ ಕೇಳ್ತೇನೆ. ಏನು ನೋಡ್ರಿ ಹಿಂಗಾತು, ಏನೋ ಮಾಡಾಕಂತ ಅದೇ ಮಾಡಾಕತ್ತು ನೀನು ಹೇಳ್ತಾಳೆ ಅಂತ ರಾಜಕಾರಣ ಹಿಂಗೆ ಮಾಡ್ತಾರೆ. ಇವ ನನ್ನ ವಿರೋಧ ಅದನ್ನು ತೆಗೆದ ಬಿಡ್ತಾರೆ, ಮುಂದೆ ಏನಾಗಲ್ಲ. ಹಂಗೆ ಕ್ಲೇಶ ವಿಭಿನ್ನ ಉತ್ಕೃಷ್ಟ ಈಶ್ವರ ಅರ್ಥ ಈಶನಶೀಲ್ ಅಂದರೆ ಅರ್ಥಾತ್ ಇಚ್ಛಾ ಮಾತ್ರದಿಂದ ಸಂಪೂರ್ಣ ಜಗತ್ ಉದ್ಧಾರ ಮಾಡುವಂಥ ಸಾಮರ್ಥ್ಯ ಇರ್ತೈತಿ. ಅಂದರೆ ಆದರೆ ಯಾವಾಗ ಬೇಕೋ ಅವಾಗ ತಗೋತಾರೆ. ಇದು ಅದನ್ನು ಸಂಶಯ ಬಂತಪ್ಪ. ಏನು ಜನ್ಮಾತ್ ಯಶಕ್ಯತಃ ಅಂತ ಬರ್ತಾರಲ್ಲಿಪ್ಪ ಈ ಬ್ರಹ್ಮಸೂತ್ರೊಳಗೆ ಈಶ್ವರಿಗೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯ ಕರುವಂಥ ಅಂತ ಹೇಳ್ಯಾರಲ್ಲಪ್ಪ. ಹಂಗಾರೆ ಈ ಪ್ರಕಾರ ಈ ಲಕ್ಷಣ ಮಾಡಿ ಹೇಳೋದು ಇಚ್ಛಾ ಮಾತ್ರದಪ್ಪ. ಅದು ಮಾಡಿದ್ರೆ ಮತ್ತು ಮಾಡೋದಿಲ್ಲ ಹಂಗಾಗ್ತದೆ. ಹಂಗೆ ಅಲ್ಪ ಅಂದ್ರೆ ಅವ್ರ ಹೇಳ್ತಾರೆ ಇಲ್ಲೇ ಪ್ರಕರಣಾನುಸಾರವಾಗಿ ಈಶನ್ ಸಾಮಾನ್ಯ ಲಕ್ಷಣ ಹೇಳ. ಉಪಾಸನೆಯಿಂದ ಉಪಾಸ್ಯನ ಯಾವ ಸ್ವರೂಪ ಹಿಡ್ಕೊಂಡು ಉಪಾಸನೆ ಮಾಡ್ತಾರೋ ಅದೇ ಸ್ವರೂಪದ ಅವಸ್ಥೆ ತಾನೆ. ಹಿಂಗಾಗಬೇಕಪ್ಪ, ಮಗ ಆಗಿ ಬರ್ಬೇಕಪ್ಪ, ನಮ್ಮ ಮಗ ಆಗಿ ಬರ್ಬೇಕಾಗತ್ತೆ. ಅಷ್ಟು ತಪಸ್ಸು ಮಾಡಿರ್ತಾರೆ. ಅದಕ್ಕೆ ಅಸಂಪ್ರಜ್ಞಾ ಸಮಾಧಿ ಅರ್ಥಾತ್ ಬ್ರಹ್ಮನ ಶುದ್ಧ ಸ್ವರೂಪ ಅವಸ್ಥಿತಿ ಇಚ್ಛು ಅವರು ಉಪಾಸನ ಸಂಸಾರ ಉತ್ಪತ್ತಿ ಸ್ಥಿತಿ ಯಾವ ಪ್ರಯೋಜನ ಯಾರಿಗೆ? ಅಸಂಪ್ರಜ್ಞಾ ಸಮಾಧಿ ಹೋಗೋರಿಗೆ ಅವ್ರಿಗೇನಿದು ಬೇಕಾಗಿಲ್ಲ ನೋಡಿ. ಅವ್ರಿಗೆ ಕ್ಲೇಶ ಸಕಾಮ ಕರ್ಮ ಫಲ ವಾಸನ ಅದಕ್ಕೆ ಸಂಬಂಧದ ಕಾರಣ ಅದು ಬಿಡುಗಡೆ ಆಗಿಬಿಟ್ಟಿರ್ತಾವೆ. ಅವ್ರಿಗೇನು ಇರೋದೇ ಇಲ್ಲ ಪಂಚಕ್ಲೇಶಗಳು. ಯಾರಿಗೆ? ಆ ಸಮಾಜ ತನಕ ಮುಟ್ಟಿದವ್ರು ನೋಡಿ. ಅದಕ್ಕೆ ಈಶ್ವರ ಇಂಥ ವಿಶೇಷ ಉಪಾಸನ ಮಾಡೋದು ಅವ್ರಿಗೆ ಇದನ್ನು ದೇಶ ಯಾವುದು? ಕೇವಲ ಏನು ಮಾತ್ರದಿಂದ ಇಚ್ಛಾ ಮಾತ್ರ ಮಾಡ್ತಾನೆ ಅವ್ರಿಗೆ ಅಂಥವ್ರು ಸಲುವಾಗಿ ಯಾವಾಗ ಎಂತಿಂಥವ್ರು ಉಪದೇಶ ಬೇಡ್ತಾರೆ ಆ ಥರದ ಉಪದೇಶ ಮಾಡ್ತಿರ್ತಾರೆ. ಎಲ್ಲರಿಗೂ ಒಂದೇ ಥರ ಉಪದೇಶ ಇರೋಂಗಿಲ್ಲ. ಡಯಾಬಿಟಿಸ್ ಪೇಷಂಟ್ ಬಂದರೆ ಅಂತಾನೆ ಅವ ಮೊದಲ ಅವಂಗೆ ಹೇಳಿದ್ನು ಅವ್ನು ಹೇಳ್ಬಾರ್ದ ನನಗೆ ಯಾಕೆ ಹೇಳ್ತಾನೆ ಡಾಕ್ಟರ್ ಒಂದು ನಿನಗೆ ರೋಗ ಐತಿ ನೀನು ಬೇಡ. ಹಂಗೆ ಯಾರ್ಯಾರಿಗೇನು ಅವರು ತಪಸ್ಸು ಮಾಡಿದ್ರು ಭಗವಂತ ನನ್ನ ಮಗ ಆಗಿ ಬರಲಿ ಅಂತ, ಮತ್ತು ಮಗ ಆಗಿಬಿಟ್ಟು ಅವ್ರ ಪ್ರೀತಿಗೆ ಮತ್ತು ಅಷ್ಟು ತಪಸ್ಸು ಮಾಡಿರ್ತಾರೆ. ಅದಕ್ಕೆ ಆ ಪ್ರಕರಣ ಸಹ ಈಶ್ವರ ಸಾಮಾನ್ಯ ಲಕ್ಷಣ ಆಗೈತೆ. ಯಾಕೆ ಅವ್ರ ವಾಸನ ಬಂದ ಕಾರಣ ಆ ಬಿಡುಗಡೆ ಐತೆ. ಅದು ಅವ್ರಿಗೆ ಈಶ್ವರ ವಿಶೇಷ ಸ್ವರೂಪದಿಂದ ಉಪಾಸನೆ ಅವ್ರಿಗೆ ಈ ಮಾತು ಏನಂತ ಕಾಯಕ್ಲೆ ಸಂಬಂಧ ಇಲ್ಲ ಅಂತೇಳಿ ಸಂಶಯ. ಕ್ಲೇಶ ಕರ್ಮ ವಿಪಾಕಾದಿ ಚಿತ್ತ ಧರ್ಮದವು ಪುರುಷ ಈಶ್ವರ ಸಮ ಸದಾ ಅಸಂಗ ನಿರ್ಲೇಪದ. ಅದಕ್ಕೆ ಈಶ್ವರ ಅನ್ಯ ಪುರುಷ ಕ್ಲೇಶಾಧರ್ಮ ರಹಿತ ಅನ್ನುವಂಥ ವಿಶೇಷತೆ ಏನು ಹೇಳ್ದಂಗೆ ಅಂತ ಶಂಕ. ಸಾಮಾನ್ಯ ಮನುಷ್ಯ ಹಿಂಗೆ ಸಂಶಯ ಬರ್ಬೋದು ಅಂತ ಅಂದಾಜು ಮಾಡಿ ಹೇಳ್ತಾರೆ. ಮರು ಸಾಧ್ಯದ ಅಂತ ನೋಡಿ ಪ್ರಶ್ನೆನೂರ ತಗೋತಾರೆ ಸಂಶಯ ಅದಕ್ಕೆ ಹೇಳ್ತಾರೆ. ಯದ್ಯಪಿ ಎಲ್ಲ ಪುರುಷ ವಾಸ್ತವಿಕ ಕ್ಲೇಶಾದಿ ಖರೆ ಎಲ್ಲರಿಗಿಲ್ಲ. ತಥಾ ಚಿತ್ತೊಳಗೆ ಇರುವಂಥ ಕ್ಲೇಶಾದಿಗಳ ಪುರುಷನ ತಥಾ ಉಪಾಧಿಗತ ಸಂಬಂಧ ಹೆಂಗೈತಿದು? ಉಪಾಧಿ ಈ ಮನುಷ್ಯ ಶರೀರ ಮತ್ತು ಶರೀರ ನಾನಂದಿ ಆ ನಿಮಿತ್ತಿಂದ ಏನಾಗ್ತವಂಗೆ ಕ್ಲೇಶ. ನೀ ಶರೀರ ತೊಗೊಂಬಂದ್ರು ಶರೀರ ನಾನಲ್ಲ ಅಂತ ಹಾಕಿದ್ರೆ ನಿನಗೂ ಕ್ಲೇಶ ಸಂಬಂಧ ಇಲ್ಲ. ಆದರೆ ನೀಂತಿ ನಾ ಮಾಡಿದೆ ನನಗೆ ಅಂತಿದೆ ಅದು ಸಂಬಂಧ. ಅದಕ್ಕೆ ಆ ಉಪಾದ ಸಂಬಂಧ ಅರ್ಥಾತ್ ಚಿತ್ತೊಳಗಂಥ ಕ್ಲೇಶಾದಿ ಪುರುಷನಲ್ಲಿ ಅವಿವೇಕದಿಂದ ಆರೋಪಿತವಾಗಿ ಹಿಂಗೆ ಆಯಿತು. ನಾನು ಸಂಬಂಧ ಇಲ್ಲ ಆದರೂ ಆರೋಪ ಮಾಡ್ಕೊಂಡು ನಾನಾ ಮಾಡಿದೆ ಅದಕ್ಕೆ ಹೆಂಗೆ ಯುದ್ಧ ಮಾಡೋದು ಅಂದರೆ ಯುದ್ಧ ಮಾಡೋದು ಅದೇ ಸೋಲು ಗೆಲುವು ಇರ್ತದೆ. ಯುದ್ಧ ಮಾಡೋಕೆ ನಿಂತವ್ರು ಸೋಲು ಗೆಲುವು. ನಾ ಯುದ್ಧನ ಮಾಡೋಂಗಿಲ್ಲಪ್ಪ ಎಲ್ಲಿ ಸೋಲು ಗೆಲ್ಲಿಲ್ಲ ಆಗುವುದಿಲ್ಲ. ಅವ ಸ್ವಾಮಿ ಅವನಿಗೆ ಇರ್ತಾರೆ ಸ್ವಾಮಿ ಅವನಿಗೆ ಸಂಬಂಧ ಇಲ್ಲ ಅಂತಾರೆ. ಅರ್ಥಾತ್ ಅವನಿಗೆ ರಾಜ ಸೇನಾ ಪರಸ್ಪರ ಸ್ವಾಭಿಮಾನ ಸಂಬಂಧ ಇರೋದ್ರಿಂದ
ಸೇನಾ ಕರ್ತೃ ಸೇನೆಯಿಂದ ಆದಂಥ ಜಯಪರ ಸ್ವಾಮಿಭೂತ್ ರಾಜನ ವ್ಯವಹಾರ ನೋಡಪ್ಪ. ಗೆದ್ದಿರ್ತೈತೇನು ಸೈನ್ಯ, ರಾಜ ಏನಂತಾನ? ರಾಜ ಗೆದ್ದಾನ, ರಾಜನ ಹೋಗ್ತ ಸೋತರು ನಾವು ಸೋತೀವ್ರಿ ಅಂತ. ಸೋಲ ಅವ್ರ ನಿಮಿತ್ತ ಅದ್ರ ಸ್ವಾಮಿ ಅಂತ ತಿಳ್ಕೊಂಡಲ್ಲ, ಅದು ಅವ್ರು ಹಾಕ್ತಾರೆ. ಹಾಂ, ಸೋತ್ವಿ ಅಂತ, ನಾವು ಗೆದ್ವಿ ಅಂತ. ಯಾಕೆ? ಅದು ಕೂಡ ಸಂಬಂಧ ಇಟ್ಕೊಂಡ ರಾಜ, ನಾ ಇದ್ರ ಸೇನಾ ರಾಜ ಅಂತ ತಿಳ್ಕೊಂಡ. ಯಾಕೆ? ಅದ್ರ ಫಲದ ಭೋಗ್ತಾ. ಈ ರೀತಿ ಚಿತ್ತ ಮತ್ತು ಪುರುಷರ ಪರಸ್ಪರ ಸ್ವಸ್ವಾಮಿ ಭಾವ ಸಂಬಂಧ ಇರುತ್ತದೆ. ಚಿತ್ರ ವರ್ತಮಾನ ಇರುವಂಥ ಕ್ಲೇಶಾಧಿಕ ಪುರುಷರ ವ್ಯವಹಾರ ಆಗಿದೆ. ಅವ್ನ ವ್ಯವಹಾರ ಹೆಂಗಾಗೈತೆ ರಾಜಂದು? ಅದಕ್ಕೂ ಸಂಬಂಧ ಹೆಂಗೆ ಇಟ್ಕೊಂಡು ಒಂದು ಮಾಡ್ದಾಗ ಕುಂತಾರಪ್ಪ ಅಡ್ಗಾರ, ಅವಾಗ ರಾಜ ಗೆದ್ರೇನು ಅಡ್ಗಾಗ ಕುಂತ, ಅವು ಸಂಬಂಧ ಬರೋದಿಲ್ಲ. ಸಂಬಂಧ ಯಾರಿಗೆ ಬಂತು? ರಾಜ ನಾನು ಅಂದ, ಈ ಸೈನ್ಯ ನಂದು, ನಾ ರಾಜ, ಈ ದೇಶಕ್ಕೆ ರಾಜ ಅಂತ ಅವನ ನೋಡಿ. ಹಂಗೆ ಈ ಸಂಬಂಧ, ಈ ಶರೀರ ನಾನು, ಇದಕ್ಕಾಗುವಂಥದ್ದೆಲ್ಲ ನಂದು ಅಂತ. ಹಂಗೆ ಈ ಹಚ್ಕೊಂಡು ಅಲ್ಲೆಲ್ಲ ಬಿಟ್ಟು ನಿಂತಾನಪ್ಪ, ಅವ್ನು ಕಾಯ್ತು ಬಂದೈತಿ ಹೋಗ್ತೈತಿ, ಶರೀರ ಮಾಡೈತಿ ಮುಣ್ತೈತಿ, ದುಃಖ ಆದ ಅವ್ನಿಗೆ ಸಂಬಂಧ ಆಗೋಲ್ಲ. ದುಃಖ ಆಗ್ತಿರ್ತೈತೆ, ಅವ್ನ ಸಂಬಂಧ ಇಲ್ಲ. ಶರೀರ ಏನು ಪಾಪ ಉಣ್ತೈತಿ ಅಂತ, ಸುಖ ಉಣ್ತೈತಿ, ಅದೇ ವೈರಾಗಿ ಫಲ ಅಂದ್ಬಿಟ್ರು. ಅಂದರೆ ಲಕ್ಷ ಅಲ್ಲೇ ಕಿರೀಟ ಅದ್ರ ಕಡೆ ಇದ್ದಿದ್ದಿಲ್ಲ ಅಂತ ನಾ ಸುಮ್ಮ ಸರ್ ವಜ್ಜಿದ್ದೀರಪ್ಪ ಅಂತ ವಜ್ಜಿದ್ದಿಲ್ಲ ಹೇಳ್ಬೇಕಿಲ್ಲ. ಮತ್ತೆ ಅದು ವಜ್ಜಕ್ಕೆ ಹಗಲಿಂದ ನೋಡ್ತಿದ್ದೆ, ಎಲ್ಲರಿಗೂ ಖುಷಿ ಆತ್ಪ ಅಂತಂದರೆ ಆಗ ಬಂದ್ಬಿಡತ್ತ. ಹಂಗೆ ಹಚ್ಕೊಂಡ್ರೇನವರು ಏನು? ಹಂಗೆ ಅವ ಹಚ್ಕೊಳ್ಳೋದು ಆ ಫಲದ ಹೋಗ್ತಾ ನನಗೆ ಯಾಕಂದ್ರೆ ನಾವು ದುಡ್ದೇವಿ, ನಾವು ಪುಕಟ್ಟಿಲ್ರಿ ದುಡ್ದೇವೆ, ಹಂಗೆ ತಿಂತೇವೆ ಅಂತ ಅವನು ಏನಾರ ಹೋಗ್ತಾ ಏನಾಗೈತಿಪ್ಪ. ಅದು ಹೋನ ಬೇರೆ ಕರ್ಣ ಬೇರೆ. ಅವ ಏನು ತಿಳ್ಕೊತಾನ? ಆಗೈತಂತಾನವ, ನನ್ನ ಸಂಬಂಧನೇ ಇಲ್ಲ, ಆಗೈತಪ್ಪ ಮಾಡ್ಯಾನ ಅವ, ಆಗುವುದು ಆಗೈತಂತಾನ, ಭಗವಂತ ಮಾಡ್ಯಾನಪ್ಪ ಅಂತಾನ. ಗುರುವಿನ ಬಗ್ಗೆ ಅವನು ಪಾಠ ಅದಲ್ಲ, ನಮ್ಮದು ಏನೈತಂದ್ರೆ ಅಂತ ಮ್ಯಾಲ್ಮಾತಿಗಲ್ಲ. ಮಂದಿ ಎಷ್ಟು ಗುರುವಿನ ಭಕ್ತಿ ಐತೋ ಎಲ್ಲ ನಿಂತಪ್ಪ ನಿಂದ ಅವ್ರ ಮಂದಿ ಎಷ್ಟು ಗುರು ಭಕ್ತಿ ಐತ ಅದ್ರ ಸಲ ಎಲ್ಲ ಒಳಗಿಂದ ಬರ್ಬೇಕು. ಹಂಗೆ ಆ ಭಕ್ತಿ ಇದ್ದ ಏನಂತಾನೆ? ನಂದು ಅಲ್ಲ, ಅವ್ನು ಸತ್ಯ. ಹಂಗೆ ದುಃಖ ಬಂದರೂ ಬರೋದು ಬಿಡಂತ. ಎದುರಿಚ್ಛ ಲಾಭ ಅಂದ್ರೆ ಚಲೋ ಆದದ್ದು ಕೆಟ್ಟ ಬಂದ್ಕೊಂಡು ಬರೆದ್ಬಿಡು, ಸುಖ ಹಂಚೆಲ್ಲ ದುಃಖ ಹೋಗ್ಬಿಡು, ಪಾಪ ಮಾಡೈತೆ ಅಂತ. ಹಂಗೆ ಆ ಭಕ್ತ ಅದಕ್ಕೆ ಕಠೋರ ಆತ್ಮೇಂದ್ರಿಯ ಮನೋಯುಕ್ತ ಭುಕ್ತೆ ಯಾವು ಮನೀಷ. ಅದೇ ಥರ ಜ್ಞಾನಿ ಜನ ಇಂದ್ರಿಯ ಮನಸ್ಯುಕ್ತ ಆತ್ಮಭೋಕ್ತ ಅಂತ. ಇಂದ್ರಿಯ ಯುಕ್ತ ಅದ ಇಲ್ಲವೋ ಜ್ಞಾನಿ ಜನ ಇಂದ್ರಿಯ ಮನಸ್ಸಿನಿಂದ ಯುಕ್ತ ಆತ್ಮಭೋಕ್ತ, ಅದನ್ನು ಕೂಡ್ಕೊಂಡ ಯಾವುದಂದ್ರೆ ಇಂದ್ರಿಯ ಮನಸ್ಸು ಕೂಡ್ಕೊಂಡ ಅವ ಭೋಕ್ತ ಅಂತ ನೋಡ. ಇಂದ್ರಿಯದ ಯುಕ್ತ ಅಲ್ಲ, ಅವ ಭೋಕ್ತ ಅಲ್ಲ. ಇಲ್ಲೇನು ತಿಳ್ಕೊಬೇಕಲ್ಲ? ಜ್ಞಾನಿ ಜನರು ಆತ್ಮೇಂದ್ರಿಯ ಜ್ಞಾನಿ ಜನರು ಇಂದ್ರಿಯ ಮನಸ್ಸಿನ ಕೂಡ್ಕೊಂಡಿದ್ರೆ ಅಂಥವ್ರಿಗೆ ಆ ಆತ್ಮ ಕೂಡ್ತಂದ್ರೆ ಅದು ಕೂಡ್ತು ಇದ್ರ ಅರ್ಥ ಏನಂಗಾರೆ? ಕೂಡ್ತು ಇದ್ರ ಅರ್ಥ ಏನ? ಖರೆ ಕೂಡಂಗಿಲ್ಲ, ಖರೆ ಅಂದ್ರೆ ಸಂಬಂಧ ಇಲ್ಲ. ಶರೀರಕ್ಕೂ ಆತ್ಮಕ್ಕೂ ಸಂಬಂಧ ಐತನ? ಇಲ್ಲ. ಅದು ಯುಕ್ತ ಅಂತ ಯಾಕಂದ್ರೆ ನೀ ಅದ್ರ ಕುಡ್ಕೊಂಡು ಅದು ನೀನು ಕುಡ್ಕೊಳ್ಳೋದಿಲ್ಲ, ನೀ ಅದ್ಕೊಂಡು ಮಾಡ್ಕೊಂಡು ಅಂದರೆ ಅಟ್ಯಾಚ್ಮೆಂಟ್ ಹತ್ಕೊಂಡು ನಿನಗೆ ಕಂಬ ಹಿಡಿಯಂಗಿಲ್ಲ. ಹಾಂ ಪಂಡ್ರಪುರ ಬಾ ಅಂತ ತುಕಾರ ಏನ್ರಿ ಸಂಸಾರ ಮುಂದೆ ನಡೆಸ್ಬಿಡ್ತೀನಿ. ಅವ್ನು ಪಾಠ ಕಲಿಸ್ಬೇಕಲ್ಲ, ಅದಕ್ಕೆ ಊಟಕ್ಕೆ ಬರ್ರಿ ಅಂದ್ರೆ ಅವ ನೋಡೋ ಕಂಬ ಹಿಡಿಯುತ್ತೆ. ನೀ ಕಂಬ ಹಿಡಿದು ಕಂಬ ಹಿಡಿದಂತ ಕಂಬ ಬಿಡುವಲ್ದು ಅಂತಂತ ತುಕಾರ ಅವ್ರು ಬುದ್ಧಿ ಕಲಿಸ್ಬೇಕಂತ. ಅಂದ್ರೂ ಏನ್ರಿ ಇಷ್ಟು ತಿಳಿಯಾಗಿಲ್ಲ ನಮ್ಗೆ. ಕಂಬ ನೀವು ಹಿಡಿದ್ರಿ ಬಿಡ್ರಿ, ಅದಕ್ಕೆ ಸಂಸಾರ ನೀ ಹಿಡಿದೀವೋ ಅದು ಸಂಸಾರ ನೀ ಹಿಡಿದಪ್ಪ ಅಂತ ಅವಾಗ ಖರೆ ಅಂದ್ರೆ ಸಂಸಾರ ನಮ್ಮನ್ನು ಹಿಡಿಯಂಗಿಲ್ಲ. ನಾಮ ಸಂಸಾರ ನಂದು ನಂದು ನಾನು ಮಠ ನಾನು ಮನೆ ನಾನು ಎಲ್ಲ ಬಿಟ್ಟು ಹೋಗೋದನ. ಮನೆ ಕಟ್ಸಿರ್ತಾರೆ, ಏನ್ರಿ ನಮ್ಮಪ್ಪ ಇಷ್ಟೆಲ್ಲ ಮಾಡ್ದ, ಬಣ್ಣ ಹಚ್ಚು, ಇನ್ನೇನ್ರಿ ಇನ್ನೇನು ಓಪನಿಂಗ್ ಆಗ್ಬೇಕಾಯ್ತು ನೋಡ್ರಿ, ವಾಸ್ತುಶಾಂತಿ ಆಗ್ಬೇಕಾಯ್ತು, ಪ್ರಿಂಟೂ ಆಗಿತ್ತು ರೀ.
ಬಗಿತಾ ಕೆಲಸ ಏನು ನಿಂದಂತ ಏನು ಮಾಡ್ಕೊಂಡು ಎಷ್ಟೋ ಆಗ್ಯಾವ ಹಿಂಗೆ ಹೇಳ್ತಾರೆ ನನಗೆ ಏನ್ರಿ ನಮ್ಮಪ್ಪ ಎಲ್ಲ ಮಾಡಿದ್ದ ಎಷ್ಟು ಕಷ್ಟಪಟ್ಟಿದ್ದ ಒಂದೊಂದು ಇಂಚ್ ಅದು ಯಾಕೆ ಜೀವಂತ ಇದ್ದವ್ರು ನಡೀತೈತಿ ಈಗ ನೋಡ ದೊಡ್ಡ ಬಿಲ್ಡಿಂಗ್ ಆಗ್ತಾವ ಹೊಸ ಟವರ್ಗೆ ಆ ದೊಡ್ಡ ಹುಡುಗ ಯಾರು ಸಂತೋಷ್ ಎಷ್ಟು ದುಡ್ದಾನಂದಿನಿ ಹಗಲು ರಾತ್ರಿ ನಿದ್ದಿಲ್ಲ ಏನು ಬೆಳಗಿನ 4ಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಬಾ ಅಂತ 4ಕ್ಕೆ ಬರ್ತೇನೆ ಅಂತ ಅವ್ರು ಬೆಳಗಿನ 4ಕ್ಕೆ ಇನ್ನೂ ಎಲ್ಲ ಅಲ್ಲಿ ಕಸರು ಪಸರು ಎತ್ತಿ ಪೂರ ಆಗಿದ್ದಿಲ್ಲ ಅವ್ರಿಗೂ ಹೆಂಗೆ ಸಂಬಂಧ ಹೋಗ್ತಾನೆ ಎಲ್ಲ ಬೆಟ್ಟ 4ಕ್ಕೆ ಬರ್ತಾನೆ ಅಂತ 4ಕ್ಕೆ ಅವ್ರು ಕೂಡ ಬರೋಲ್ಲ ಇಡ್ಲಿ ಮಾಡಿಸಿದ್ ನೋಡು ಹೋಟೆಲ್ನಾಗೆ ಆರ್ಡರ್ ಕೊಟ್ಬಿಟ್ಟ ಅಷ್ಟೆಲ್ಲ ಮಾಡಿದ ಮನುಷ್ಯ ಯಾಕೋ ನನ್ನ ಮನಸ್ಸ ಬಂದಂತ ಏನು ಬಂದ ಈಗ ಜೀವಂತ ಅದ ಮತ್ತೆ ನಾವು ಸತ್ತೊಂದು ಹೇಳೋದಿಲ್ಲ ಅಂದ್ರೆ ಈಗ ಇದ್ದು ಏನು ಮುಗಿತಲ್ಲೇ ಮುಗಿತ ಎಲ್ಲ ಐತಿ ಬಾ ಯಾಕೋ ನನ್ನ ಮನಸ್ಸ ಮಣಿ ತಲೆಯಾಗ ಕುಂತೈತ ಅವಾಗ ಈಗ ಬರ್ತಾರ ತಿಂಗಳಿಗೆ ಮೀಟಿಂಗ್ ಮಾಡ್ತಾರಲ್ಲ ಜೀವನ ವಿದ್ಯಾ ಆ ಜೀವನ ವಿದ್ಯಾ ಸಂಸ್ಕಾರ ಆಗ್ಬಿಡ್ತಾವ ಇದ್ರಾಗ ಮಾಡ್ತಾರಲ್ಲ ಹಂಗೆ ಆತ ಬಿಟ್ಟಿಲ್ಲ ಅದಕ್ಕೆ ನೀ ಹಿಡ್ಕೋತಿ ಹೊರತಾಗಿ ನಿನ್ನ ಅದು ಹಿಡ್ಕೊಳ್ಳೋದಿಲ್ಲ ಅದಕ್ಕಾಗಿ ವಿವೇಕದಿಂದ ಔಪಾಧಿಕ ಕ್ಲೇಶ ಸಂಬಂಧ ವಿವೇಕಶೀಲ ಈಶ್ವರ ಸಂಬಂಧ ಆಗುವುದಿಲ್ಲಪ್ಪ ಇದು ಔಪಾಧಿಕ ಭೋಗ ಸಂಬಂಧ ಆಗದೇ ಇರುವ ಈಶ್ವರ ಅನ್ಯ ಪುರುಷ ವಿಶೇಷ ಏನಪ್ಪ ಆ ಭಗವಂತನಿಗೂ ಈ ಸಾಮಾನ್ಯ ವಿಶೇಷ ಏನಪ್ಪ ಅದ್ರ ಕೂಡ ಸಂಬಂಧ ಇಟ್ಕೊತಿ ಅವ ಸಂಬಂಧ ಇಟ್ಕೊಂಡಿ ಅವ ಜ್ಞಾನಿ ಈಶ್ವರ ಜ್ಞಾನಿ ಅವ ಇದೆಲ್ಲ ನಾನು ನಂದು ಅಂತ ಹಚ್ಕೊಳ್ಳೋದು ಶರೀರ ಸಂಬಂಧವನ್ನು ಹಚ್ಕೊಳ್ಳೋದಿಲ್ಲ ಅಂದ ಬಳಿಕ ಅವನ ವಿಶೇಷ ಸಾಮಾನ್ಯ ಮಾತ್ರ ಹಚ್ಕೊಂಡು ಸುಖ ದುಃಖ ಅನುಭವಿಸ್ತಾನೆ ಅವಾಗ ಏನು ಸಂಬಂಧ ಅದಕ್ಕೆ ಅವಕ್ಕಿಂತ ವಿಶೇಷ ಅಂತ ಹೇಳಿ ಪುರುಷನ ಚಿತ್ತ ಜೊತೆಗೆ ಏಕರೂಪತಾಪನ್ ಏಕರೂಪತಾ ಅನುತನ ಏಕರೂಪತನ ಏಕರೂಪತ ಏಕರೂಪತಾಪನ್ ಹೆಂಗೆ ಮನುಷ್ಯತ್ವ ಅಂತೈತು ಮನುಷ್ಯನಲ್ಲಿ ಏನು ಬೇಕಲ್ಲೇ ಹಾಂ ಬೇಕು ಹಂಗೆ ಇದೇನು ಮಾಡ್ತಾನೆ ಏಕರೂಪತ ಇದ್ರ ಕೂಡ ಆ ಚಿತ್ತನ ಕೂಡ ಶರೀರ ಕೂಡ ಸಂಬಂಧ ಚಿಕ್ಕ ಬಾಯಲ್ಲಿ ಏನಂತಾನೆ ಮನೋಬುದ್ಧ ಏನಂತ ಏನು ಬಸ್ನಿಗೆ ಹಾಡ್ತಾನೆ ಶರೀರ ನಾನಲ್ಲ ಇಷ್ಟು ಕೈ ಮಾಡಿ ಹೇಳ್ತಾನೆ ನೋಡ್ರಿ ಹೆಂಗೆ ಹಚ್ಕೊಂಡು ಹಚ್ಚಿ ಮಾಡ್ಕೊಂಡು ಅಂತಾರೆ ಅವ ಏನು ಅದಕ್ಕೆ ವಿಶೇಷ ನೀ ಹೇಳ್ತಿ ಅದ್ರ ಒಳಗೆ ಗಟ್ಟಿಯಾಗಿಲ್ಲ ಅವನದೇನಾಗೈತಿ ಗಟ್ಟಿ ಅದಕ್ಕೆ ಏನು ಬೇಕಾದ್ರೆ ಅಂತ ಹಂಗೆ ಅದಕ್ಕೆ ವಿಶೇಷ ಅದಕ್ಕೆ ಆ ಔಪಾದ ಧರ್ಮ ಆರೋಪಿತ ಮಾಡಲ್ಪಡ್ತಾವ ಆ ಧರ್ಮದ ಅಸಂಬದ್ಧ ಅಂದರೆ ಆ ಧರ್ಮದ ಅವ ದೂರ ತಾನ್ಪ ಯಾರು ಈಶ್ವರ ವಿಶುದ್ಧ ಸತ್ವಗುಣ ಪ್ರಧಾನ ಚಿತ್ತೋಪಾಧಿ ನಿತ್ಯ ಜ್ಞಾನ ಐಶ್ವರ್ಯ ಧರ್ಮ ವಿಶಿಷ್ಟ ಸತ್ಯಕಾಮ ಸತ್ಯ ಸಂಕಲ್ಪ ಚೇತನ ಅವ ಈಶ್ವರ ಈಶ್ವರ ಪದ ವಾಚ್ಯದು ವಾಚ್ ಅದಕ್ಕೆ ಪೂರ್ಣ ಹಚ್ಕೋಣ ಅನ್ಯ ಪುರುಷ ವಿಶೇಷ ಬೇರೆದವ ಹಚ್ಕೋತಾನೆ ಇವ ಅದು ಎಲ್ಲಿಂದ ಸತ್ವ ಪ್ರಧಾನ ಚಿತ್ತೋಪಾದ ನಿತ್ಯ ಜ್ಞಾನ ಈ ಐಶ್ವರ್ಯ ಧರ್ಮ ವಿಶಿಷ್ಟ ಸತ್ಯಕಾಮ ಸತ್ಯ ಸಂಕಲ್ಪ ಒಂದು ಸಂಕಲ್ಪ ಹೆಂಗೆ ಸತ್ಯ ಸಂಕಲ್ಪ ನೀನು ಸತ್ಯರಾಗಿಲ್ಲ ಸಂಕಲ್ಪ ಬೇರೆದ್ರ ಕಷ್ಟಗಳು ಸತ್ಯಕಾಮ ಅಲ್ಲ ನಾವು ಸಂಕಲ್ಪ ಬಾಳ್ಗೊಂಡ ಸಮ ಪ್ರಭಾವಿತ ಪದರು ಅದಕ್ಕೆ ತನ್ಮೇ ಮನಃ ಶುಭ ಮಾಡ್ಕೊ ಆ ಸಂಕಲ್ಪ ಶಕ್ತಿ ದೊಡ್ಡ ನಾನು ಸಂಕಲ್ಪ ಮಾಡಿದ್ರೆ ನಾನು ಬದಲಾವಣೆ ಮಾಡ್ತೇನೆ ನಾನು ಚಲೋ ಆದ ಸಂಕಲ್ಪ ನಿನ್ನ ಮೇಲೆ ಬೇಕಾದ್ರೂ ಹೇಳೋದು ಇಲ್ಲ ನೀ ಸಂಕಲ್ಪ ಮಾಡು ಏನಂತ ನಾ ಹಿಂಗಾಗಬೇಕು ಒಂದು ಸಂಕಲ್ಪ ಬೇಕಾಗ್ತಾ ಇಲ್ಲ ನಾ ಇದಾಗ ಕೇಳ್ತಾ ಇರೋದು ನಾವು ಹಂಗೆ ತಾಯಿ ತನ ಬರಬೇಕು ಎಷ್ಟು ಕಷ್ಟ ತಗೋತಾರೆ 9 ತಿಂಗಳು ಹೊಡಿತಾರೆ ನೋಡಿ ಆ ಕೂಸಿನ ಬೆಳೆಸ್ಬೇಕು ಅಂದರೆ ಹೇಳಿದ್ರೆ ಶರ್ಬತ್ ಬಿಟ್ಟು ಬೇಕಾದ್ರೆ ಡಾಕ್ಟ್ರು ಹೇಳಿದ್ರೆ ಅಪ್ಪಲ್ಲ ಅವ್ರು ಯಾರು ಹೇಳಿದ್ರೆ ಬಿಡಲಿಲ್ಲ ಹಾಂ ಕೂಸಿಗೆ ನೆಗಡಿ ಆಕತ್ತಂತ ಬಿಟ್ಟು ಹಾಂ ಅದು ನಾನು ಕೂಸು ಚಲೋ ಸಂಕಲ್ಪ ಐತಿಲ್ಲ ಹಾಂ ಆ ಸಂಕಲ್ಪ ಅದು ಜೋಡಿತು ಅದಕ್ಕೆ ಅವಂತವ ಸತ್ಯ ಸಂಕಲ್ಪ ಅಂತ ಅವ ಅದಕ್ಕೆ ಹೇಳ್ತಾನೆ ಆ ಪುರುಷ ಪ್ರಕೃತಿಲೇ ಆದಿ ಈಶ್ವರ ಪದ ವಾಚ್ಯದ ಯಾಕೆ ಕ್ಲೇಶ ಅವನಿಗೆ ಸಂಪರ್ಕ ಇರೋದೇ ಇಲ್ಲ ಇದಕ್ಕೆ ಅವ್ರು ಹೇಳ್ತಾರೆ ಪ್ರಕೃತಿಲಯ ವಿದೇಹ ಇವುಗಳಿಗೆ ಪ್ರಾಕೃತ ಬದ್ಧ ಆಗ್ತದೆ ತಥಾ ತನ್ನ ಅವಧಿ ಅಂತರ
ಸಂಸಾರ ಬರುವಂಥ ಭಾವಿ ಕ್ಲೇಶ ಸಂಬಂಧ ಹಾಕೈತಿ. ಮತ್ತು ವಿದೇಹ ಮತ್ತು ಪ್ರಕೃತಿಲೇ ಭಿನ್ನ ಭಿನ್ನ ಅದಿವ್ಯ ವಿಷಯಗಳ ಭೋಕ್ತ ದೇವ ಮನುಷ್ಯ ಕ್ರಮಶಃ ದಾಕ್ಷಣಿಕ ವೈಕಾರ ಬಂಧ ಹಾಕಿರ್ತೈತಿ. ಯದ್ಯಪಿ ಆ ಮೂರೂ ಬಂಧಗಳು ಕತ್ತರಿಸಿ ಕೈವಲ್ಯ ಪ್ರಾಪ್ತ ಮಾಡುವಂಥ ಪುರುಷನು ಮುಕ್ತನೇ. ಈಶ್ವರನ ಅಂತ ಅಷ್ಟೇ ಅಲ್ಲಪ್ಪ, ಈ ಬಂಧನದ ಯಾವ ಬಿಡುಗಡೆ ನಾನಲ್ಲಪ್ಪ. ಅವ ಹೆಂಗೆ ತಿಳ್ಕೊಂಡು ಇದು ನನ್ನ ಸಂಬಂಧ, ಹಂಗೆ ನೀನು ಈ ಶರೀರದಿಂದ ನಾನು ಭಿನ್ನತೆ ತಿಳ್ಕೊಂಡು ನೀನು ಮುಕ್ತನೇ. ಅವಷ್ಟ ಮುಕ್ತ. ದೂರವಿಲ್ಲವೋ ಹಾಂ, ಏನು ಮಾಡಬೇಕು ಆ ಜ್ಞಾನ ಅಲ್ಲಿಗೆ ಆತಂದ್ರೆ ನೀನು ಮುಕ್ತಾನೆ. ಅದಕ್ಕೆ ಹೇಳ್ತಾರೆ ಈಶ್ವರನು ನೀ ಯಾಕೆ ಇದಕ್ಕೆ ಹೇಳ್ತಾನೆ ಅಂತಾರೆ. ಅವ ಹೆಂಗೆ ಸಂಬಂಧ ಇಟ್ಟಿಲ್ಲೋ ನೀನು ಆ ಥರ ಸಂಬಂಧ ಕೊಟ್ಟು ನೀನು ಈಶ್ವರ ಆಗ್ತಿ. ಕಟ್ಟಿಗೆ ಈಟ ಇದ್ರೆ ಆಟ ಬೆಂಕಿನ ತುಂಬ ಕಟ್ಟಿಗೆ ತುಂಬ ಬೇಕಾದ್ರೆ ಕಟ್ಟಿಗೆ ಕಟ್ಟಿಗೆ ಸರ ಬೇಕಾದ್ರೆ ನೀರು ಕಾಸು ಏನು ಬೇಕಾದ್ರೆ ಹಂಗೆ ಅಲ್ಲ ದಾಕ್ಷಿಣಿಕ ವೈಕಾರ ಬಂದಾಗತಿ. ಯದ್ಯಪಿ ಮೂರು ಬಂದು ಕತ್ತರಿಸಿ ಕೈವಲ್ಯ ಪ್ರಾಪ್ತಿ ಮಾಡ್ತ ಪುರುಷನು ಅವನು ಮುಕ್ತನಾದನಪ್ಪ. ವಾಸ್ತವವಾಗಿ ಮುಕ್ತಿ ಬಂಧನ ಎರಡು ಅಂತಃಕರಣ ಧರ್ಮ. ಪುರುಷ ಅದನ್ನು ದೃಷ್ಟ, ಅದಕ್ಕೆ ಅವನಲ್ಲಿ ಆರೋಪಿತ ಮಾಡ್ಯಾರ. ಇವು ಸುಖ ದುಃಖ ಬಂಧ ಮೋಕ್ಷ ಏನು ಯಾವ ಬಂದ ಇವು ಇವು ಸಾಪೇಕ್ಷ ಪದಗಳು. ಬಂಧವನ್ನು ಅನುಸರಿಸಿ ಮುಕ್ತಿ ಬಿಡುಗಡೆ ಆಯ್ತು ಅಂತಂದ್ರೆ ಬಂಧನ ಇತ್ತೇನು ಬಿಡುಗಡೆ ಆಯ್ತು. ಹೌದಲ್ಲ, ಬಂಧನ ಇಲ್ಲಿದ್ರೆ ಯಾವಾಗ ಬಿಡುಗಡೆ ಆಯ್ತು ಬಿಡ್ತಾರೆ. ನಾನು ಬಂಧ ಸಿಲ್ಕ ಅಂತೀವಿ. ಹಂಗೆ ಮುಕ್ತಿ ಆದೇನು ಮುಕ್ತ ಪದ ಅನ್ನುವಂಥ ಆಗೋದ ದುರ್ಬುದ್ಧಿ. ಯಾಕೆ ಬಂಧನ ಇಲ್ಲ ನಿನಗೆ, ಭವಮಾಲೆ ಒಳಗಾದ ಒಳ್ಳೇದ. ಮತ್ತೆ ಮುಕ್ತಿ ಅದು ಕೇಳ್ತೀನಿ, ಮುಕ್ತಿ ಕೇಳಿದ್ರೆ ದಡ್ಡನಿ. ಯಾರೋ ಒಬ್ಬರಿಗೆ ಆ ಗುರುಗಳು ಏನಿದೆ ಸಂಸಾರ ಏನೈತಿ ಜಗತ್ತೇನೈತಿ ಅಂತ ಕೇಳಿದ್ರು. ನಗಾಕಿತ್ತಿದ್ರು. ನೀವು ನೋಡ್ರಿ ಎಲ್ಲಿ ಹುಟ್ಟಿ ಬಂದರು ಅವ್ರು ಉತ್ತರ ಕೊಟ್ಟರು. ಅವ್ರು ಒಬ್ಬೊಬ್ಬರು ಒಂದೊಂದು ರೀತಿ. ಇವ ಮತ್ತೊಬ್ಬ ಕೇಳಿದ್ರು ಅವ್ರು ಏನು ಹ್ಯಾಂಗ ಏನು ಸಂಸಾರ ನಗಾಕತ್ತರು. ಯಾರು ಅಲ್ಲೂ ಇದ್ದದ್ದು ಕೇಳಿದ್ರೆ ಹೇಳ್ಯಪ್ಪ, ಯಾವ್ದು ಇಲ್ಲ ಅದನ್ನು ಕೇಳಿದ್ರೆ ಏನು ಹೇಳಿ ನಾನು ಇಲ್ಲ ಇಲ್ಲ ಅಂಥದ್ದು ಇದು ಇಲ್ಲ ಇಲ್ಲ ಅದನ್ನು ಕೇಳಿದ್ರೆ ಏನು ಹೇಳಿ. ರಮಣ ಮಹರ್ಷತೆ ನೋಡ ಮನಸ್ಸು ನನ್ನ ಕೆಟ್ಟೈತ್ರಿ ಅಂತ ಅವ್ರಂತ ನನ್ನ ಮನಸ್ಸು ಅಂದೆಲ್ಲೋ ಅದು ಕೆಟ್ಟ. ನೀನು ಮನಸ್ಸ ಅಲ್ಲ ಅಂದ್ಮೇಲೆ ಮಾಡ್ತೀಯನ್ನೋದು ಹೋಗಲ್ಲ. ಯಾಕೆ ನಂದಂತ ಹಚ್ಕೊಂಡು ಶುರು ನಂದು ಅಂತ ಹಚ್ಕೊಂಡು ಸಂಬಂಧಗಳು ನಂದಂತ ಬಿಟ್ಟು ಅದು ಉದಾಹರಣೆ ಒಬ್ಬ ಎಂಗೇಜ್ಮೆಂಟ್ ಆಗೈತಪ್ಪ. ಎಂಗೇಜ್ಮೆಂಟ್ ಗೊತ್ತಾಗತ್ತಿಲ್ಲ. ಹಾಂ 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 ಆಗೈತೆ. ಅವಾಗ ಫೋನ್ ಮಾಡ್ತಾನೆ. ಹಾಂ ಕೆಮ್ತ ಯಾಕೋ ಕೆಮ್ತಿಯಲ್ಲ ಓಡಿ ಬರ್ತಾನೆ. ಹೌದೇ ಹಾಗೆ ಆಗಿ ಕಡಿಗೆ ಮತ್ತೆ ಅದು ಬರೋಬ್ಬರಿ ಆಗಿಲ್ಲಪ್ಪ ಲಗ್ನ ನಿಶ್ಚಿತ ಐತ ಬಿಡುಗಡೆ ಆಗ್ತಾವೆ ಬಿಡು. ಅವಾಗ ಬೀದ್ರೆ ಕಾಲು ನೋಡ್ಕೊಂಡು ಸಪ್ಲಕ್ಕೆ ನೋಡೋಂಗಿಲ್ಲ. ಮೊದಲೇನಿತ್ತು ಅಟೆ ನಂದು, ಈಗ ನಂದು ಅಲ್ಲ ಮುಗಿತ. ಹಂಗೆ ಆ ಜ್ಞಾನಿ ಇದು ನಂದು ಅಲ್ಲ ಅಂತ ತಿಳ್ಕೊಂಡಾದ್ರೆ ಅವ್ನು ಇದ್ರ ಬಗ್ಗೆ ಏನು ಬಿಡುತ್ತಾನ. ಹಂಗೆ ವಿದೇಹ ಪ್ರಕೃತಿಲೇ ಭಿನ್ನ ಭಿನ್ನ ಅದಿವ್ಯ ವಿಷಯ ದೇವ ಮನುಷ್ಯಾದಿ ಕ್ರಮಶಃ ದಾಕ್ಷಿಣಿಕ ವೈಕಾರಿಕ ಬಂದಾಗ ಯದ್ಯಪಿ ಮೂರೂ ಬಂದ ಕತ್ತರಿಸಿ ಕೈವಲ್ಯವನ್ನು ಪ್ರಾಪ್ತ ಮುಕ್ತಿಗೆ ಹೋದವನ ಅವನು ಮುಕ್ತನೇ ಅನಿಸ್ಕೊತಾನೆ. ನೋಡ ವಾಸ್ತವ ಮುಕ್ತಿ ಬಂಧ ಎರಡು ಕೂಡ ಅಂತಃಕರಣ ಧರ್ಮದ ಹೊರತಾಗಿ ಪುರುಷ ಅದರ ದೃಷ್ಟ ಅದು ನೋಡ ಅಂತ ಅವನಲ್ಲಿ ಆರೋಪಿತ ಮಾಡಿದ ಹೊರತಾಗಿ ನಿಜವಾದ ಅಲ್ಲ. ಅದ ತಥಾಪಿ ಅವ ಸದಾ ಮುಕ್ತ ಇಲ್ಲ. ಅವ ಎಲ್ಲ ಕ್ಲೇಶ ಹಿಡ್ಕೊಂಡು ಯೋಗ ಸಾಧನ ಅನುಷ್ಠಾನದಿಂದ ಕ್ಲೇಶ ಬಂದು ಮುಕ್ತ ಆಗ್ತಾನೆ. ಯಾವನು ಮುಕ್ತಿ ಆಗಿಲ್ಲ ಸಾವಕಾಶ ಮುಕ್ತಾನ. ಕಿಂತು ಈಶ್ವರ ಸದಾ ಕ್ಲೇಶ ಅಪರ ಸ್ಪೃಷ್ಟ ಅದು ಮುಟ್ಟೇ ಇಲ್ಲ, ಮುಟ್ಟೋದಿಲ್ಲ. ಅದರಿಂದ ಸದಾ ಮುಕ್ತವ. ಇವ ಮುಕ್ತ ಯಾವಾಗ ಆಗ್ತಾನೆ ಆ ಮಟ್ಟದ ಹಿಂಗೆ ಹೋದಾಗ ಅವ ಮುಕ್ತನಾಗ್ತಾನೆ. ಯಾವುದೇ ಬದ್ಧಾಗಿ ಹೋಗ್ಕೊತಾನೆ. ಅವನ ಆ ದಾರಿಗೆ ಹೋಗಲಿಲ್ಲ, ಮುಕ್ತನ ಆಗಬೇಕು ಅಂತ ಯಾಕೆ ಶಾಸ್ತ್ರ ಕೇಳ್ತಾನೆ. ಅದು ಮುಕ್ತ ತಯಾರಿ ಮಾಡಿಲ್ಲ, ಅವ ಬದ್ಧ ಆಗ್ತಾನೆ. ಆದ್ರೆ ಅವ ಇವು ಕ್ರಮೇಣ ಹೋಗಿ ಕ್ರಮಮುಕ್ತಿ ಅಂತಾರೆ. ಅವ ಎಲ್ಲ ತಗಸ ಸೇರಿ ನಾನಲ್ಲ ಅಂತಂದ ಕರೆನೇ ಬಿಟ್ಟ ಅವ ಮುಕ್ತ ಆಗ್ತಾನೆ. ಅದು ಈಶ್ವರ ಅವ ಯಾವಾಗಲೂ ಮುಕ್ತನವ. ಹೀಗೆ ಕ್ರಮವಾಗಿ ಮಾಡ್ಬೇಕಾಗಿಲ್ಲ. ಅವ ಯಾಕೆ ಕ್ಲೇಶಯುಕ್ತ ಯೋಗ ಸಾಧನ ಅನುಷ್ಠಾನ ದ್ವಾರ ಕ್ಲೇಶ ಬಂಧನ ಮುಕ್ತ ಆಗ್ತಾನೆ. ಆದರೆ ಈಶ್ವರ ಕ್ಲೇಶ ಅದು ಮುಟ್ಟೇ ಇಲ್ಲ, ಸದಾ ಮುಕ್ತನೇ ಅವ. ಈ ಸದಾ ಮುಕ್ತ ಸ್ವರೂಪದ
ಈಶ್ವರನ ಮುಕ್ತ ಪುರುಷರ ತಥಾ ಪ್ರಕೃತಿ ಲಯದ ವಿಶೇಷ. ಪ್ರಕೃತಿ ಲಯ ಮಾಡ್ಕೊಂಡು ಹಿಂದಗಡೆ ಅದಿವ ನಿತ್ಯ ಮುಕ್ತ ಅಲ್ಪ. ಇನ್ನು ಮತ್ತೊಂದು ಸಂಶಯ ಬಂತಪ್ಪ, ಏನಪ್ಪ? ಜ್ಞಾನಸ್ವರೂಪ ಐಶ್ವರ್ಯ ತಥಾ ಪುರುಷನ ಉದ್ಧಾರ ಸತ್ಯ ಸಂಕಲ್ಪ ಐಶ್ವರ್ಯ ಪರಿಣಾಮ ಅಪರಿಣಾಮಿ ಪುರುಷನ ಹಾಗೂ ಅಸಂತ ಪರಿಣಾಮನೇ ಇಲ್ಲ ಅವ್ನಿಗೆ, ಅಪರಿಣಾಮಿ ಅಂತೀರಿ. ಮತ್ತು ಅವ್ನಿಗೆ ಹೆಂಗಾದ್ರಿ ಅಂತ ಹೇಳಿದ್ರೆ, ಯದಿ ಧರ್ಮ ಚಿತ್ತ ಧರ್ಮ ಅಂದ್ರಪ್ಪ ಸದಾ ಮುಕ್ತ ಈಶ್ವರ ಚಿತ್ತವ್ರ ಜೊತೆಗೆ ಸ್ವಸ್ವಾಮಿ ಸಂಬಂಧ ಅಲ್ಲಿ ಸಂಭವ ಸ್ವಾಮಿ ಯಾಕಪ್ಪ ರಾಜಾನಂದ ಅವ ಅಂತಿಲ್ಲ, ಸಂಬಂಧ ಬರುವುದಿಲ್ಲ. ಯಾಕೆ? ಸ್ವಸ್ವಾಮಿ ಭಾವ ಸಂಬಂಧ ಅವಿದ್ಯೆಯಿಂದಾಗಿರ್ತೈತಿ, ಅವಿದ್ಯೆ ಇಲ್ಲ. ಈ ಪ್ರಕಾರ ಸದಾ ಮುಕ್ತ ಪುರುಷನಲ್ಲಿ ಸ್ವಾಭಾವಿಕ ಐಶ್ವರ್ಯ ಅಭಾವದಿಂದಾಗಿ ಚಿತ್ತೊಳಗೆ ಸ್ವಸ್ವಾಮಿ ಭಾವ ಸಂಬಂಧ ಅಸಂಭವ ಇರುವುದನ್ನು ಈಶ್ವರ ಸದಾ ಮುಕ್ತ ಪುರುಷನ ಅನಂತರ ಒಂದು ಸಂಶಯ ಮಾಡ್ಕೊಂಡು ಅದಕ್ಕೆ ಹೇಳ್ತಾರೆ, ಯದ್ಯಪಿ ಅಪರಿಣಾಮಿ ಚೇತನಭೂತ್ ಈಶ್ವರ ಈ ಐಶ್ವರ್ಯ ಪರಿಣಾಮ ಅದು ಅಸಂಭವ ಖರೆ ನೀನು. ಯಾಕೆ? ಅವ ರಜಸ್ತಮಸ್ ವಿಶುದ್ಧ ಚಿತ್ತಧರ್ಮ, ರಜಸ್ತಮ ಚಿತ್ತಧರ್ಮ ಆ ಚಿತ್ತ ಜೊತೆ ನಿತ್ಯ ಮುಕ್ತ ಈಶ್ವರ ಸ್ವಸ್ವಾಮಿ ಸಂಬಂಧ ಅಸಂಭವ ನೋಡಿ. ತಥಾಪಿ ಹ್ಯಾಂಗೆ ಅನ್ಯ ಪುರುಷನ ಅವಿದ್ಯಾಪ್ರಯುಕ್ತ ಚಿತ್ತ ಜೊತೆ ಸ್ವಸ್ವಾಮಿ ಸಂಬಂಧದಿಂದ ಹಾಗೆ ಈಶ್ವರನ ಜೊತೆಗೆ ಅವಿದ್ಯಾ ಪ್ರಯುಕ್ತ ಇಲ್ಲ. ಕಿಂತು ಅದು ಚಿತ್ತದ ಸ್ವಭಾವನ ತಿಳಿಸ್ತಾ ಇರೋದ್ರಿಂದ ಮೂರು ತಾಪಗಳಿಂದ ದುಃಖಿತ ಸಂಸಾರ ಸಾಗ ಬಿದ್ದಂಥ ಜೀವರ ಜ್ಞಾನ ಏವಂ ಧರ್ಮ ಉಪದೇಶ ದ್ವಾರ ಉದ್ಧಾರ ಮಾಡೋ ಸಲುವಾಗಿ ವಿಶುದ್ಧ ಸತ್ವರು ಅದಿಂದ ಅಜ್ಞಾನ ಪ್ರಯುಕ್ತ ಚಿತ್ತ ಸಾಧ ಧಾರಣ ಮಾಡ್ಕೊಂಡವ. ಯಾಕೆ ಬಂದಪ್ಪ ಅವ? ಅಜ್ಞಾನ ಬಂದಿಲ್ಲ, ಅಜ್ಞಾನ ಹೆಂಗೆ ಬರ್ತಾನ? ಯಾಕೆ? ಅವ್ರು ಉದ್ಧಾರ ಮಾಡ್ಬೇಕು. ಅವ್ರು ಉದ್ಧಾರ ಮಾಡಿಸೋಲ್ಲ. ಆರು ರಾಮ ಬಂದ, ಕೃಷ್ಣ ಅವ ಅಜ್ಞಾನದಿಂದ ಬಂದಿಲ್ಲ, ಅದಕ್ಕೆ ಧಾರಣ ಮಾಡ್ಯಾನ. ಈ ಪ್ರಕಾರ ಅಜ್ಞಾನಪೂರ್ವ ಸಂಘ ಬೀಳಂಥ ಚಿತ್ರ ಇವರೆಂಥವ್ರು ಅಜ್ಞಾನ ಪರಿಣಾಮ ಆಗ್ತದೆ. ನಿತ್ಯ ವಿಶುದ್ಧ ಸ್ವರೂಪ ಚಿತ್ರೊಳಗೆ ನಿತ್ಯ ಜ್ಞಾನ ಪ್ರೇರಣ ಆಗೋದು, ಅಲ್ಲೇ ಪರಿಣಾಮ ಅದು ಬೇರೆ ಆಗೋದಿಲ್ಲಪ್ಪ. ಹಂಗೆ ಅವಿದ್ಯೆ ಸಂಬಂಧದಿಂದ ರಹಿತ ಈಶ್ವರ ಚಿತ್ತ ಸ್ವಭಾವ ತಿಳಿದರೂ ಪುರುಷನ ಭೋಗ ಅಪರ ಮುಕ್ತಿ ಧರ್ಮ ಜ್ಞಾನ ಉಪದೇಶ ಸಲುವಾಗಿ ನಿಮಗೆ ಉದ್ಧಾರ ಮಾಡೋ ಸಲುವಾಗಿ ವಿಶುದ್ಧ ಸತ್ವ ಗುಣಮಯ ಚಿತ್ತ ಧಾರಣ ಮಾಡಿದ್ರೆ ಭ್ರಾಂತ ಆಗಿಲ್ಲಮ್ಮ. ಮಾಯಾದೈಲ ಮಾಯಂತ ಮಾಧ್ಯದೊಳಗೆ ಇಟ್ಕೊಂಡು ಬಂದಾನವ ಈಶ್ವರ. ವಿಶುದ್ಧ ಸತ್ವ ಚಿತ್ತ ದ್ವಾರ ಜೀವರ ಕಲ್ಯಾಣ ಎದು ಬಂದವ, ಜೀವರ ಕಲ್ಯಾಣ ರಚನಾ ಮಾಡಿಕೊಂಡು ಸಂಸಾರ ರಚನೆ ಮಾಡಿಕೊಂಡು ಭ್ರಾಂತ ಆಗಿಲ್ಲ. ಕಿಂತು ಜ್ಞಾನ ಅದಕ್ಕೆ ನಮಗೆ ಸೇರಿ ನೋಡು. ಜೈಲಿನಾಗ ಕೈದನ ಜೈಲರ್ ಬರ್ತಾನೆ, ಸೂಪ್ರಿಂಟೆಂಡೆಂಟ್ ಅಂತ. ಸಣ್ಣದಕ್ಕೆ ಜೈಲರ್ ಅಂತ. ದೊಡ್ಡ ಬೆಳಗಾವಿ ಅಂತ ಜೈಲಿತ್ತಪ್ಪ, ಹಿಂಡಲ್ಗಾಜಿ ದೊಡ್ಡ. ಅದು ಅವಾಗ ಸೂಪ್ರಿಂಟೆಂಡೆಂಟ್ ಅಂತ. ಅವನು ಬಂದಿರ್ತಾನೆ ಒಳಗೆ. ಅವನು ಜೈಲಿಗೆ ಬಂದಾನ ಅಂದ್ರೆ ತಪ್ಪು ಮಾಡಿ ಬಂದಣ. ಆ ಜೈಲಿನ ವ್ಯವಸ್ಥೆ ಮಾಡಕ್ಕೆ ಬಂದ. ಹಂಗೆ ಅವ ಏನು ಬರ್ತಾನಲ್ಲ ತಪ್ಪು ಮಾಡಲ್ಲ. ಪ್ರಾರಂಭದಿಂದ ಬಂದಿಲ್ಲ, ಅಧಿಕೃತ ಪ್ರಾರಂಭ ಅಧಿಕಾರ ಪ್ರಾರಂಭ. ನಾನು ಹಂಗ್ರಿ ಹೀಗೆ ಹಂಗೆ ಇರಂಗಿಲ್ಲಪ್ಪ ಅಂತ ಅದಕ್ಕೆ ಜ್ಞಾನಮಯ ಅದಾನ. ಈಶ್ವರನ ಇಚ್ಛಾಮ ಎಲ್ಲ ಜಗತ್ ಉದ್ಧಾರ ಐಶ್ವರ್ಯ ಅನಾದಿ ವಿಶುದ್ಧ ಸತ್ವಗುಣಮಯ ಚಿತ್ತದ ಯೋಗದಿಂದ ವಿಶುದ್ಧ ಸತ್ವಗುಣಮಯ ಚಿತ್ತದ ಯೋಗ ಉತ್ಕೃಷ್ಟ ಜ್ಞಾನದಿಂದ ಅದಪ್ಪ. ವಿಶುದ್ಧ ಗುಣಮಯವಂಥ ಚಿತ್ತ ಉತ್ಕೃಷ್ಟ ಜ್ಞಾನ ಆತಂದ್ರೆ ಉತ್ಕೃಷ್ಟ ಜ್ಞಾನ ಇದ್ರೆ ವಿಶುದ್ಧ ಸತ್ವಗುಣ ಚಿತ್ತ ಹಾಕತಿ. ಹಿಂಗೆ ಅದರಿಂದ ಇದು ಚಿತ್ತ ಸತ್ವಗುಣ ಇದ್ರೆ ಚಿತ್ತ ಚೊಲ ಚಿತ್ತ ಚೊಲ ಅಂದ್ರೆ ಸತ್ವಗುಣ ಬರ. ಹಿಂಗೆ ಬಂದವ್ರಿಗೆ ಒಂದಕ್ಕೊಂದು ಆಶ್ರಯ ತಗೋತಾವಪ್ಪ. ರೂಪ ದೋಷ ಇದು ಯಾವ ದೋಷ ಇಲ್ಲ. ಯಾಕೆ? ಎರಡು ಈಶ್ವರನ ಅನಾದಿ ಕಾಲದಿಂದ ಸತ್ವಗುಣಮಯ ಇವತ್ತನ್ನು ಆರಿಸ್ಕೊಂಡಿಲ್ಲ. ಈ ಎರಡು ಯಾವುದೇ ಅಪೇಕ್ಷೆ ಅದರ ಅಪೇಕ್ಷೆ ಇದರ ಅಪೇಕ್ಷೆ ಇಲ್ಲಪ್ಪ. ಅಲ್ಲೇ ಅಪೇಕ್ಷೆ ಇದ್ದರೆ ಅದೇ ದೋಷ ಅನಿಸ್ಬಿಡ್ತದೆ. ಅದಕ್ಕೆ ಈಶ್ವರ ಆ ವಿಶುದ್ಧ ಸತ್ವಗುಣ ಚಿತ್ತ ಜೊತೆಗೆ ಅನಾದಿ ಸಂಬಂಧ. ಯಾಕೆ? ಪ್ರಕೃತಿ ಪುರುಷ ಸಂಯೋಗ ವಿಭಾಗ ಅರ್ಥಾತ್ ಪುರುಷನ ಭೋಗ ಅಪವರ್ಗ ಸೃಷ್ಟಿ ಉತ್ಪತ್ತಿ ಮತ್ತು ಪ್ರಳಯ ಹಾಗೂ ಈಶ್ವರ ಇಚ್ಛಾ ಸತ್ಯ ಸಂಕಲ್ಪ. ಅದು ಸತ್ಯ ಸಂಕಲ್ಪ ಇಲ್ಪ ಭೋಗದ ಪ್ರಕಾರ ಆಗಿರ್ತೈತಿ ಅಂತ ಭಾವನೆ. ಮತ್ತು ಈ ಭಾವ ಯದ್ಯಪಿ ಧರ್ಮ ಜ್ಞಾನ ಉಪದೇಶ
ಪುರುಷರ ಉದ್ಧಾರ ಮಾಡುವಂಥ ಇಚ್ಛೆ ಏನು ಇಚ್ಛೆ ಐತಿ ಪುರುಷರ ಉದ್ಧಾರ ಮಾಡೋದು ಆದ್ದರಿಂದ ಈಶ್ವರ ವಿಶುದ್ಧ ಸತ್ವರೂಪ ಚಿತ್ತ ಶುದ್ಧ ಅಲ್ಲೇ ಉಪಾಧಿ ಧಾರಣ ಮಾಡ್ತಾನೆ. ಹೊರಗೋಗ್ಬೇಕಾದ್ರೆ ಏನು ಮಾಡ್ತೀವಿ ಚಪಲ ಮಾಡ್ತೇನೆ ಉಪಾಧಿ ಧಾರಣ ಮಾಡ್ತಾನ ನಿನಗೆ ಹಂಗೆ ಮಾಡ ಮತ್ತು ಈ ಉಪಾಧಿ ಧಾರಣದ ಪೂರ್ವೋಕ್ತ ಇಚ್ಛಾ ಸತ್ಯ ಸಂಕಲ್ಪ ಅರ್ಥಾತ್ ಉದ್ಧಾರ ಇಚ್ಛಾ ಈಶ್ವರ ಚಿತ್ತಗ್ರಹಣ ಮಾಡ್ಕೊಂಡಾನ. ಚಿತ್ತದ ಗ್ರಹಣ ಆಗುವುದ ಇಚ್ಛಾ ಆಗತಿ. ಈ ಪ್ರಕಾರ ಪಾರಂಪರಿಕ ಅಪೇಕ್ಷಾ ಇರುವುದ ಅನ್ಯೋನ್ಯಾಸ ದೋಷ ಬರ್ತದಲ್ಲ. ತಥಾಪಿ ಬೀಜ ಅನುಕೂಲ ಸಂಸಾರ ಅನಾದಿ ಅವರು ದೋಷ ಅನಾದಿಯಿಂದ ಅವ್ರವ್ರ ಕರ್ಮ ಐತಿ, ಅಲ್ಲಿಂದ ಹೋಗಿರ್ತೈತಿ, ಅವ್ರವ್ರ ಕರ್ಮ ಸರ ಮಾಡ್ತಾನೆ. ಯಾವ ಪ್ರಕಾರ ಅನ್ಯ ಪುರುಷರ ಚಿತ್ ಪುರುಷನ ಪ್ರತಿಬಂಧ ಆಗಿ ಸುಖ ದುಃಖ ಮೋಹ ಅವಿದ್ಯಾ ಪರಿಣಿತ ಆಗ್ತದೆ. ಯೋಗಿಗಳ ಚಿತ್ ಪುರುಷನ ಪ್ರತಿಬಂಧಿತ ಆದಂಥ ನಿರ್ಮಲ ಸಾತ್ವಿಕ ಜ್ಞಾನದ ಆ ಪರಿಣಾಮ ಪ್ರಾಪ್ತ ಆಗ್ತೈತಿ. ಅವರ ಉಪಾಧಿ ಪುರುಷನ ಸುಖ ದುಃಖ ಮೋಹಗ್ರಸ್ತ ತಥಾ ನಿರ್ಮಲ ಸಾತ್ವಿಕ ಜ್ಞಾನದ ಯುಕ್ತ ಆರೋಪ ಮಾಡ್ಕೊಂಡಾಗಲೇ ಹಂಗೆ ಈಶ್ವರನ ವಿಶುದ್ಧ ಸತ್ವಗುಣ ಚಿತ್ ಅಲ್ಲದು, ಕೇವಲ ಸಾತ್ವಿಕ ಪರಿಣಾಮ ಉತ್ಕರ್ಷ ಐಶ್ವರ್ಯಗಳು. ಇದು ಅನ್ಯ ಪುರುಷರ ವಿಲಕ್ಷಣ. ಅವ್ರಿಗೆ ವ್ಯತ್ಯಾಸ ಏನಪ್ಪ? ಆ ವಿಶುದ್ಧ ಸತ್ವಗುಣಮಯ ಚಿತ್ತ ಅತಿಶಯ ನಿರತಿಶಯ ಐಶ್ವರ್ಯ ಉತ್ಕೃಷ್ಟತಾ. ನಿರತಿಶಯ ಯಾಕಂತಾರೆ ಅದಕ್ಕಿಂತ ಮೇಲಿಂದೇನಿಲ್ಲ ಅಂತ ಅವಶ್ಯ. ಉತ್ಕೃಷ್ಟತಾ ವೇದ ವಿದ್ಯಮಾನ ಇರ್ತೈತಪ್ಪ. ಆ ವಿದ್ಯಮಾನ ಉತ್ಕೃಷ್ಟತಾ ವೇದದ ವಾಚಕ ಭಾವ ಅದ ಅನಾದಿ ಸಂಬಂಧ ಇರ್ತದೆ. ಅರ್ಥಾತ್ ಈಶ್ವರ ಚಿತ್ತ ಉತ್ಕೃಷ್ಟತ ಆ ಚಿತ್ತ ಉತ್ಕೃಷ್ಟತ ವಾಚಕ ಅದು ಇರ್ತೈತಿ. ಇದರಿಂದ ಏನು ಸಿದ್ಧ? ಈಶ್ವರ ಸದಾ ಐಶ್ವರ್ಯದ ಸದಾ ಮುಕ್ತಪ. ಮತ್ತೇನು ಸಂಶಯ? ಜ್ಯೋತಿ ಬೆಳಗುತ್ತಿ